ನಿತ್ಯಾನುಭೂತ ನಿಜ ಲಾಭ ನಿವೃತ್ತ ತೃಷ್ಣ ಶ್ರೇಯಸ್ಯತದ್ರಚನೆಯ ಚಿರಸುಪ್ತ ಬುದ್ಧೇ ಲೋಕಸ್ಯ ಯಃ ಕರುಣಯ ಅಭಯಮಾತ್ಮಲೋಕಮಾಖ್ಯಾನ್ ನಮೋ ಭಗವತೆ ಋಷಭಾಯ ತಸ್ಮೈ ಅಂತ ಇದು ಈ 5ನೇ ಸ್ಕಂದದ 6ನೇ ಅಧ್ಯಾಯದ 20ನೆಯ ಶ್ಲೋಕ. ಅದನ್ನು ಇವತ್ತು ಮಂಗಲಾಚರಣದಲ್ಲಿ ನಾವು ನೋಡಿದ್ದೇವೆ. ಇದು ಋಷಭದೇವನ ಸ್ತೋತ್ರ ರೂಪವಾದದ್ದು. ಮಂಡಲ ಸೇವಾ ನಾವೇನು ಪ್ರಾರಂಭಿಸಿದ್ದೇವೆ ಅದರಲ್ಲಿ ಇವತ್ತು ಇದು 10ನೆಯ ದಿವಸ. ಐದನೆಯ ಸ್ಕಂಧದ ಶ್ರವಣ ಈಗ ನಡೀಬೇಕು ಇವತ್ತಿನ ಈ ದಿವಸ. ಈ 5ನೇ ಸ್ಕಂಧದಲ್ಲೇ ಋಷಭನಾಮಕ ಭಗವಂತನ ಸ್ಮರಣ ಬಂದಿದೆ. ಅದನ್ನೇ ಮಂಗಲಾಚರಣದಲ್ಲಿ ಇವತ್ತು ನಾನು ಹೇಳಿದೆ. ಋಷಭದೇವ ಭಗವಂತ ಹೊರಗಿನಿಂದ ಆನಂದವನ್ನು ಕಾಣಬೇಕಾಗಿಲ್ಲ, ಒಳಗಿನಿಂದಲೇ ಅವನಿಗೆ ಆನಂದ ಇದೆ. ಅವನು ಅವತಾರ ಮಾಡಿದ್ದು ತನ್ನ ಏನು ಲಾಭಕ್ಕಲ್ಲ, ಭಗವಂತನ ಭಕ್ತರಿಗೆ ತತ್ವಜ್ಞಾನ ಆಗಬೇಕು, ಅವರಿಗೆ ಸಂಸಾರದಿಂದ ಬಿಡುಗಡೆ ಆಗಬೇಕು ಅನ್ನುವ ಭಾವನೆಯಿಂದ ಅವನು ಕರುಣೆಯಿಂದ ಅವರಿಗೆ ತತ್ವಜ್ಞಾನ ಉಪದೇಶ ಮಾಡಿದ. ಅಂಥ ಭಗವಾನ್ ಋಷಭದೇವನಿಗೆ ನಮಸ್ಕಾರ ಅಂತ ಈ ಮಂಗಲಾಚರಣದ ಅರ್ಥ. ಈಗ ಈ 5ನೇ ಸ್ಕಂದದಲ್ಲಿ ಏನೇನು ಸಂಗತಿಗಳಿವೆ ಅಂತ ಅನ್ನೋದನ್ನು ನೋಡೋಣ. ಇದರಲ್ಲೇ ಪ್ರಧಾನವಾಗಿ ಈ ಜಡಭರತನ ಉಪಾಖ್ಯಾನವೂ ಕೂಡ ಬರೋದು. ಮೊದಲೀಗ ಆ ಪ್ರಿಯವ್ರತನ ಬಗ್ಗೆ ನಾವು ನೋಡೋಣ. ಸ್ವಯಂಭೂ ಮನುವಿಗೆ ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ 2 ಮಕ್ಕಳಿದ್ದರು. ನಮಗೆ ಹಿಂದೆ ನೋಡಿದ್ದೇವೆ. ಆ ಉತ್ತಾನಪಾದನ ಮಗನೇ ಧ್ರುವ, ಅವನದು ಕಥೆ ಕೇಳಿ ಆಯಿತು. ಈ ಮೊದಲನೇ ಮಗ ಪ್ರಿಯವ್ರತನಿಗೆ, ಸ್ವಯಂಭೂ ಮನುವಿಗೆ ಪ್ರಿಯವ್ರತ ಅಂತ. ಅವನಿಗೆ ನಾರದರು ಗುರುಗಳಾಗಿದ್ದರು. ಅವ್ರ ಮೂಲಕ ಉಪದೇಶ ಪಡೆದು ಅವನಿಗೆ ವೈರಾಗ್ಯ ಬಂದ್ಬಿಟ್ಟಿತ್ತಂತೆ. ಇನ್ನು ಮದುವೆನೂ ಸಂಸಾರ ರಾಜ್ಯ ಯಾವುದೂ ಬೇಡ ಅಂತ ಅನಿಸಿತ್ತು. ಸಂಶಯ ಅಯಂ ಮಹಾನ್ ಬ್ರಹ್ಮನ್ ದಾರಾಗಾರ ಸುತಾದಿಷು ಸಕ್ತಸ್ಯ ಯತ್ ಸಿದ್ಧಿರಭೂತ್ ಕೃಷ್ಣೇಚ ಮತಿರಚ್ಯುತ. ಈ ನಡುವೆ ರಾಜ ಪರೀಕ್ಷಿತ ಶುಕರಿಂದ ಕಥೆ ಕೇಳ್ತಿದ್ನಲ್ಲ, ಅವನೊಂದು ಪ್ರಶ್ನೆ ಕೇಳಿದ. ಈ ಪ್ರಿಯವ್ರತ ಮುನಿ, ಈ ಪ್ರಿಯವ್ರತ ರಾಜ ಗೃಹಸ್ಥ, ಮನೆಯ ಮಕ್ಕಳು ಎಲ್ಲವನ್ನೂ ಕಟ್ಟಿಕೊಂಡವನು. ಅಂಥವನಿಗೆ ಹೇಗೆ ಭಗವಂತನಲ್ಲಿ ಭಕ್ತಿ ಬಂತು? ಗೃಹಸ್ಥಾಶ್ರಮಿಯಾದವನಿಗೆ ಹೇಗೆ ಬರೋದು ಸಾಧ್ಯ? ಯಾರು ಭಗವಂತನ ಪಾದಕಮಲವನ್ನು ಅವಲಂಬಿಸಿರ್ತಾರೆ ಅವರಿಗೆ ಕುಟುಂಬ ಇತ್ಯಾದಿ ಯಾವುದರ ಬಗ್ಗೆಯೂ ಮನಸ್ಸೇ ಬರೋದಿಲ್ಲ. ಕುಟುಂಬದ ಪೋಷಣೆ, ಗೃಹಸ್ಥ ಧರ್ಮ ಇತ್ಯಾದಿಗಳ ಬಗ್ಗೆ ಇವರಿಗೆ ಹೇಗೆ ಬಂತು? ಗೃಹಸ್ಥಾಶ್ರಮವನ್ನು, ಅಧ್ಯಾತ್ಮವನ್ನು ಅವನು ಹೇಗೆ ಸರಿತೂಗಿಸಿದ, ಅದನ್ನು ಹೇಳ್ರಿ ಅಂತ. ಆಗ ಶುಕಮುನಿ ಕಥೆ ಹೇಳಿದರು. ಮೊದಲಿಂದಲೂ ಅವನಿಗೆ ಭಗವಂತನ ಭಕ್ತಿ ಇತ್ತು. ನಾರದರು ಅವನಿಗೆ ಉಪದೇಶನೂ ಮಾಡಿದರು. ನಾರದಸ್ಯ ಚರಣೋಪಸೇವೆಯ, ಅವರ ಪಾದ ಸೇವಾ ಮಾಡಿ ತತ್ವವನ್ನು ತಿಳ್ಕೊಂಡಿದ್ದ. ಆದ್ದರಿಂದ ಅವ್ನಿಗೆ ಏನು ಅನ್ನಿಸ್ತಂದ್ರೆ ಸಾಮ್ರಾಜ್ಯ ಬೇಡ, ಗೃಹಸ್ಥಾಶ್ರಮ ಬೇಡ, ಏನೂ ಬೇಡ ಅಂತ ಕಾಣಿಸ್ಬಿಡ್ತು. ಆದ್ದರಿಂದ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಆಲೋಚನೆ ಬಂತವನಿಗೆ. ಆದರೆ ಅವನ ತಂದೆ ಸ್ವಯಂಭೂಮನು ಅವನಿಗೆ ರಾಜ ಆಗುವಂತ ಆಜ್ಞೆ ಕೊಟ್ಟಿದ್ದ, ಸಾಮ್ರಾಟನಾಗಬೇಕು ನೀನು ಅಂತ. ಆದರೆ ಇವನಿಗೆ ಮಾತ್ರ ಆ ತಂದೆಯ ಆಜ್ಞೆಯನ್ನು ಪಾಲಿಸಬೇಕು ಅಂತ ಅನಿಸಲಿಲ್ಲ. ತಂದೆಯ ಆಜ್ಞೆಯನ್ನು ಮೀರಬಾರದು, ಆದರೆ ತಂದೆಯ ಆಜ್ಞೆಯಂತೆ ನಾನು ಮದುವೆ ಮಾಡಿಕೊಂಡ್ರೆ ಮತ್ತೆ ಸಾಮ್ರಾಜ್ಯ ಸ್ವೀಕಾರ ಮಾಡಿದರೆ ನನ್ನ ಅಧ್ಯಾತ್ಮಕ್ಕೆ ಚ್ಯುತಿ ಬರ್ತದಲ್ಲ, ಅದು ಬೇಡ ಅಂತ ಅನಿಸಿಬಿಡ್ತಾವನಿಗೆ. ಹೀಗ ಒಂದು ಕವಲ ದಾರಿಯಲ್ಲಿದ್ದ, ಸನ್ಯಾಸವೋ ಗೃಹಸ್ಥಾಶ್ರಮವೋ ಅಂತ. ಆವಾಗ ಚತುರ್ಮುಖ ಬ್ರಹ್ಮ
ಅಲ್ಲಿಂದ ಬಂದ, ತನ್ನ ಲೋಕದಿಂದ ಬಂದ. ಪ್ರಿಯವ್ರತ ಮತ್ತು ನಾರದ ಇಬ್ಬರು ಗುರು ಶಿಷ್ಯರು ಕೂತಿದ್ರು. ಈ ಸ್ವಯಂಭುವ ಮನುವು ಕೂಡ ಅಲ್ಲೇ ಬಂದಿದ್ದ, ಅಜ್ಜ. ಬ್ರಹ್ಮ ಅಲ್ಲಿ ಬಂದಾಗ ಅವರೆಲ್ಲರೂ ಅವನನ್ನ ಸ್ವಾಗತ ಮಾಡಿದರು, ಅವನಿಗೆ ಪೂಜಾ ಮಾಡಿದರು. ಮತ್ತೆ ಬ್ರಹ್ಮ ಹೇಳಿದ, ಸ್ವಯಂ ಭಗವಂತ ನನಗೇನು ಬೋಧನೆ ಮಾಡಿದ್ದ ಅದನ್ನ ಇವತ್ತು ನಿನಗೂ ಹೇಳ್ತೇನೆ. ನನಗಾಗಲಿ ಮತ್ತೆ ಯಾರಿಗಾಗಲಿ, ಇನ್ಯಾವ ದೇವತೆಗಾಗಲಿ ನಾರದನಿಗಾಗಲಿ ಪೂರ್ಣವಾದ ಸ್ವಾತಂತ್ರ್ಯ ಏನಿಲ್ಲ. ಭಗವಂತ ಹೇಳ್ತಾನೋ ಹಾಗೆ ನಾವು ನಡೀತೇವೆ. ಎಲ್ಲರೂ ಹುಟ್ಟುವುದು ಮತ್ತು ಸಂಸಾರದಲ್ಲಿ ಮುನ್ನಡೆಯುವುದು, ನಾಶ ಹೊಂದುವುದು ಎಲ್ಲವೂ ಭಗವಂತನಿಂದ. ದನ ಕರುಗಳು, ಎತ್ತುಗಳು, ಕುದುರೆಗಳು, ಒಂದು ಕಡಿವಾಣ, ಒಂದು ಹಗ್ಗ, ಮೂಗುದಾರ ಇರ್ತದೆ ಅವಕ್ಕೆ. ಆ ಮೂಗುದಾರ ಹಿಡಿದು ಅವುಗಳನ್ನು ಸಾಕಿದವರು ಹೇಗೆ ನಿಯಂತ್ರಿಸ್ತಾರೋ ಹಾಗೆ ಅವುಗಳ ಜೀವನ ನಡೆದಿರ್ತದೆ. ಹಾಗೆಲ್ಲ ನಾವೆಲ್ಲರೂ ಕೂಡ ಆ ಭಗವಂತನ ಅಣತಿ, ಅವನ ಆಜ್ಞೆ ಅನ್ನುವ ಮೂಗುದಾರಕ್ಕೆ ಸಿಕ್ಕಿಬಿದ್ದವರು. ಅವನು ಹೇಳಿದಂತೆ ನಾವು ನಡೀಬೇಕು, ನಮಗೆ ಬೇರೆ ಮಾರ್ಗ ಇಲ್ಲ. ಈಗ ನಿನಗೆ ಗೃಹಸ್ಥಾಶ್ರಮ ಬೇಡ ಅಂತ ಅನಿಸಿದೆಯಲ್ಲ, ಅದು ಯಾಕೆ ಹಾಗೆ ಅನ್ನಿಸ್ತದೆ? ಹಾಗೆ ಅನಿಸ್ಲಿಕ್ಕೇನು ಕಾರಣ ಇಲ್ಲ. ನೀನು ಭಗವಂತನನ್ನು ಆರಾಧನೆ ಮಾಡ್ತಾನೆ ಗೃಹಸ್ಥಾಶ್ರಮವನ್ನು ಆನಂದಿಸಬಹುದು ಅಂತ ಹೇಳಿದರು ಅವರು. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿಮ್ನ ಕರೋತ್ಯವದ್ಯಂ. ಇದೊಂದು ಪ್ರಸಿದ್ಧ ಭಾಗವತ ಶ್ಲೋಕ. ಇದೆಲ್ಲರೂ ಗಮನ ಇಟ್ಟು ಕೇಳಬೇಕು. ಸನ್ಯಾಸಿಗಳಾದವರು ಎಲ್ಲ ಬಂಧನ ಕಳ್ಕೊಂಡಿರ್ತಾನೆ, ಅವರು ಮಾಡಿದಷ್ಟು ಧರ್ಮಾಚರಣೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ನಾವು ಅನ್ಕೋತಿರ್ತೇವೆ. ಆದರೆ ಜಗತ್ತಿನಲ್ಲಿ ಎಲ್ಲರೂ ಸನ್ಯಾಸಿಗಳಾಗಬೇಕಾಗಿಲ್ಲ, ಎಲ್ಲರೂ ಗೃಹಸ್ಥರು ಆಗಬೇಕಾಗಿಲ್ಲ. ಪ್ರತಿಯೊಬ್ಬ ಸಾಧಕ ಏನಿದ್ದಾನಲ್ಲ ಅವನಿಗೆ ಅವನದೇ ಆದ ಮಾರ್ಗ ಇದೆ. ಒಂದೇ ರೋಗ, ಒಂದೇ ಜ್ವರ, ಒಂದು 4-6 ಜನ ರೋಗಿಗಳಿಗೆ ಬಂದರೂ ಕೂಡ ಎಲ್ಲರಿಗೂ ಒಂದೇ ರೀತಿಯಾದ ಔಷಧ ವೈದ್ಯ ಕೊಡೋದಿಲ್ಲ. ನಮಗಿದೆಲ್ಲ ಗೊತ್ತಿದೆ, ಜಗತ್ತಿನ ನಾವು ನೋಡಿದ್ದೇವೆ. ಮತ್ತೆ ಒಂದೇ ಔಷಧ ಕೊಟ್ಟರೂ ಕೂಡ ಆ ಔಷಧ ಒಂದೇ ಪ್ರಮಾಣದಲ್ಲಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಔಷಧ ಇರ್ತದೆ. ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಸಾಧನೆಯ ಮಾರ್ಗಗಳಿವೆ. ನಿನಗೆ ನಿನ್ನ ಮೂಲ ಸ್ವಭಾವ, ವ್ಯಕ್ತಿ ಸ್ವಭಾವ, ಅದು ಗೃಹಸ್ಥಾಶ್ರಮ ಆಗಬೇಕಾದ್ದು ನಿನ್ನ ಸ್ವಭಾವ. ಇವತ್ತು ನಾರದರ ಉಪದೇಶ ಕೇಳಿ ನಾನು ಸನ್ಯಾಸಿ ಆಗಬೇಕು ಅಂತ ನಿನಗೇನೋ ಆಲೋಚನೆ ಬಂದಿರಬಹುದು. ಆದರೆ ಸನ್ಯಾಸಿ ಆಗುವುದು ನಿನ್ನ ಸ್ವಭಾವ ಅಲ್ಲ, ನೀನು ಅದನ್ನು ಮಾಡಬೇಡ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ಸ್ವಭಾವ ಇರ್ತದೆ, ಹೌದು. ಆದರೆ ಅನೇಕ ಬಾರಿ ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ, ಈ ಪಾಂಚಭೌತಿಕ ಶರೀರದ ಬಂಧನದಲ್ಲಿ ನಾವು ಸಿಕ್ಕಿದಾಗ ನಮ್ಮ ಸ್ವಭಾವ ಏನು ಅಂತ ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಆದ್ದರಿಂದ ಕೆಲವು ಬಾರಿ ಏನೇನೋ ಅನಿಸ್ತಿರ್ತದೆ. ಅದಕ್ಕಾಗಿ ನಾವು ಗುರು ಯಾವ ಥರ ಹೇಳ್ತಾನೋ ಆ ಥರ ಮುನ್ನಡಿಬೇಕು. ಸಾಧನೆ ಹಂತದಲ್ಲಿ ಬಹಳ ಮುಂದೆ ಹೋದಾಗ ಆ ಗುರು ಸಿಗ್ತಾನೆ. ಆರಂಭದಲ್ಲಿಯೂ ಗುರುಗಳು ಸಿಗ್ತಾರೆ, ಇಲ್ಲಂತಲ್ಲ. ಆದರೆ ಸಾಧನೆ ಮುಂದೆ ನಾವು ಮಾರ್ಗದಲ್ಲಿ ಮುನ್ನಡೆದಾಗ ಅಲ್ಲಿ ನಮ್ಮ ಸ್ವರೂಪ ಏನು ಅಂತ ತಿಳಿಸುವ ಗುರು ಸಿಗ್ತಾರೆ. ಈಗ ನಮಗೆ ಸಿಕ್ಕಿರುವ ಗುರುಗಳೆಲ್ಲ ನಮ್ಮ ಮೂಲ ಏನು, ನಮ್ಮ ಒಳಗಿನ ಸ್ವಭಾವ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ತಮ್ಮದೇ ಸ್ವಭಾವವೂ ಗೊತ್ತಿಲ್ಲ. ಯಥಾ ಶಾಲ್ಯಾದಿ ಬೀಜಾನಿ ಮಿಶ್ರ ಬೀಜಾನಿ ಸರ್ವಶಃ ಏವಂ ತೃಣಾದಿ ಬ್ರಹ್ಮಾಂತಹ ಜೀವಾಹ ಅಂತ ಶಾಸ್ತ್ರದ ಒಂದು ಮಾತು. ನಾವು ಈ ಜಗತ್ತಿನಲ್ಲಿ ನೋಡಿದ್ದೀವಿ, ಅನೇಕ ಥರದ ಬೀಜಗಳಿರ್ತವೆ. ಒಂದು ತರಕಾರಿಯನ್ನೇ ತಗೊಂಡ್ರೆ ಕೇವಲ 1 ತಿಂಗಳಲ್ಲಿ ಫಲ ಕೊಟ್ಟು ನಾಶ ಆಗುವಂಥ ಕೆಲವು ತರಕಾರಿಗಳಿರ್ತವೆ. ಇನ್ನೂ ಹೆಚ್ಚು ಇರುವಂಥವು ಇನ್ನು ಕೆಲವು ತರಕಾರಿಗಳು 4 ತಿಂಗಳ ಕಾಲ ಬೆಳೆ ಬದುಕಿ ಫಲ ಕೊಡುವಂಥವು ಕೆಲವು ಧಾನ್ಯಗಳಿರ್ತವೆ. ಒಂದು 7-8 ತಿಂಗಳಾದ ಮೇಲೆ ಫಲಿತಕ್ಕೆ ಬರುವಂತಹ ಕಬ್ಬು ಮೊದಲಾದದ್ದಿರ್ತವೆ. ಆಮೇಲೆ ಅವು ಸತ್ತು ಹೋಗ್ತವೆ. ಕೆಲವು ಸಾಯೋದಿಲ್ಲ, ಕಬ್ಬು ಮೊದಲಾದದ್ದು ಹಾಗೆ ಮುಂದುವರಿತವೆ. ಇನ್ನೂ ಅನೇಕ ವರ್ಷಗಳ ಕಾಲ ಅವು ಫಲ ಕೊಡ್ತಿರ್ತವೆ. ಆದರೆ ಅದರ ಶಕ್ತಿ ಕಡಿಮೆ ಆಗ್ತದೆ ಅಷ್ಟೇ. ಆದರೆ ಬಾಳೆ ಗಿಡ ಮೊದಲಾದದ್ದಿರ್ತದೆ. ಒಂದ್ಸರಿ ಅದು ಫಲ ಕೊಟ್ಟ ಮೇಲೆ ಅದನ್ನು ಕಿತ್ತೇ ಬಿಸಾಕ್ಬೇಕು. ಅದರ ಪಕ್ಕದಲ್ಲಿ ಮತ್ತೊಂದು ಮರಿ ಹೊಡೆದಿರ್ತದೆ.
ಅವಕ್ಕೂ ಎಲ್ಲಕ್ಕೂ ಒಂದೊಂದು ಸಮಯ, ಒಂದೊಂದು ವರ್ಷದ ಸಮಯ, ಕೆಲವಕ್ಕೆ 4 ತಿಂಗಳ ಸಮಯ, ಹೀಗೆಲ್ಲ ಸಮಯ. ತೆಂಗಿನ ಗಿಡ ಮೊದಲಾದದಕ್ಕೆ ಇನ್ನೂ ಹೆಚ್ಚಿನ ಸಮಯ ಬೇಕು, ಮಾವಿನ ಗಿಡಕ್ಕೂ ಹೆಚ್ಚಿನ ಸಮಯ ಬೇಕು. ಇದನ್ನೆಲ್ಲ ನಾವು ಜಗತ್ತಿನಲ್ಲಿ ನೋಡಿದ್ದೇವೆ. ಒಂದೊಂದಕ್ಕೆ ಒಂದೊಂದು, ಎಲ್ಲನೂ ಒಂದೇ ಥರ ಇಲ್ಲ. ಮಾವಿನ ಮರ ಮೊದಲಾದದ್ದು ಎಷ್ಟೋ ದೀರ್ಘಕಾಲ ವರ್ಷ ಹಣ್ಣು ಹಾಗೆ ಬಿಡ್ತಾನೆ ಇರ್ತದೆ. ಅಂತೂ ಅದಕ್ಕೂ ಒಂದು ಕೊನೆ ಇದೆ, ಅಷ್ಟು ವರ್ಷ ಅದು ಬದುಕ್ತದೆ. ಹೀಗೆ ಒಂದು ಹುಲ್ಲು, ಒಂದು ತರಕಾರಿ, ಹಣ್ಣಿನ ಗಿಡ, ಧಾನ್ಯದ ಸಸ್ಯಗಳು, ಇದನ್ನೆಲ್ಲ ಗಮನಿಸಿದರೆ ಒಂದೊಂದಕ್ಕೆ ಒಂದೊಂದು ರೀತಿ ಸ್ವಭಾವ, ಒಂದೊಂದರಿಂದ ಒಂದೊಂದು ರೀತಿ ಹುಟ್ಟುತ್ತವೆ ಮುಂದಿದ್ದೆಲ್ಲ. ಕೆಲವುದರಿಂದ ಬೀಜ, ಅದೇನು ಬೀಜ ಸಿಗ್ತದಲ್ಲ, ಬೀಜವನ್ನು ತಗೊಂಡು ಬಿತ್ತಿದ್ರೆ ಮುಂದೆ ಸಸ್ಯ. ಕೆಲವುದಕ್ಕೆ ಬೀಜ ಇಲ್ಲ, ಅದರ ಒಂದು ಕಾಂಡವನ್ನೇ ಕಿತ್ತಿ ಅದನ್ನು ಇನ್ನೊಂದು ಕಡೆ ನೆಡಬೇಕು, ಆವಾಗ ಅಲ್ಲಿ ಸಸ್ಯ. ಕಬ್ಬಿಗೆ ಬೀಜ ಅಂತಿಲ್ಲ, ಗುಂಡಗಿನ ಬೀಜ ಏನು ಬರೋದಿಲ್ಲ. ಕಬ್ಬಿನ ತುಣುಕು ಮಾಡಿ ಅದನ್ನು ಮತ್ತೊಂದು ಕಡೆ ನಾವು ಅದನ್ನು ನಾಟಿ ಮಾಡಬೇಕು, ಆವಾಗಲೇ ಅದು ಬೆಳೆಯೋದು. ಇದನ್ನೆಲ್ಲ ಗಮನಿಸಿದರೆ ಹೀಗೆ ಜೀವರು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ವಭಾವ. ಎಲ್ಲರೂ ಸನ್ಯಾಸಿಗಳಾಗಬೇಕಾಗಿಲ್ಲ, ಎಲ್ಲರೂ ಗೃಹಸ್ಥರೂ ಆಗಬೇಕಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಸ್ವಭಾವದವರು ಇರ್ತಾರೆ. ಅದು ನಮ್ಗೆ ಈಗ ಗೊತ್ತಾಗೋದಿಲ್ಲ, ಗುರುವಾದವನು ಅವನು ತಿಳಿಸ್ತಾನೆ. ನೋಡೋದು, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ನನಗೇನೂ ಬೇಡ, ಸನ್ಯಾಸ ಗೃಹಸ್ಥಾಶ್ರಮ ಬೇಡ ಅಂತ ನೀನು ಸನ್ಯಾಸಿ ಆಗಬೇಕು, ವನಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತೀಯಲ್ಲ, ಅಲ್ಲಿಯೂ ಕೂಡ ನಿನಗೆ ಭಯ ಇರೋ ಸಾಧ್ಯತೆ ಇದೆ. ಏನು ಭಯ? ಭಯ ಅಂದ್ರೆ ಏನು? ಕಾಡು ಪ್ರಾಣಿಗಳು, ಹಾವು, ಹುಳ, ಹುಪ್ಪಟೆಗಳ ಭಯ ಅಂತ ಅರ್ಥ ಅಲ್ಲ. ಭಯ ಅಂದರೆ ಸಂಸಾರದ ಭಯ ಅಲ್ಲಿಯೂ ಕೂಡ ಬರುವ ಸಾಧ್ಯತೆ ಇದೆ. ಇಂಥ ಕಥೆಗಳನ್ನ ನಾವು ಬೇಕಾಷ್ಟು ಕೇಳಿರ್ತೇವೆ. ಸನ್ಯಾಸಿ ಒಬ್ಬ ಇದ್ದ, ಏಕಾಂತದಲ್ಲಿ ವಾಸ ಮಾಡ್ತಿದ್ದ. ಅವನಿಗೆ ಅವನ ಸೀಮಿತ ಅಗತ್ಯಗಳು, ಅವನಿಗೆ ಹಾಲು ಬೇಕಾಗಿತ್ತು. ಯಾರೋ ಒಬ್ಬರು ಒಂದು ಎಮ್ಮೆ ತಂದು ಕೊಟ್ಟರು. ಆ ಕಥೆ ನಾನು ಪೂರ್ಣವಾಗಿ ನೆನಪು ಮಾಡ್ಕೊಳ್ಳಿಲ್ಲ. ಅವನ ಆಶ್ರಮದಲ್ಲಿ ಇಲಿಗಳ ಹಾವಳಿ ಆಯಿತು. ಇಲಿಗಳ ಹಾವಳಿ ಆದಾಗ ಯಾರೋ ಭಕ್ತರ ಆಶ್ರಮಕ್ಕೆ ಬಂದವ್ರಿಗೆ ಹೇಳಿದ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ, ನಾವು ಒಂದು ಬೆಕ್ಕು ತಂದು ಕೊಡ್ತೀವಿ ಅಂದರು. ಅವ್ರು ಬೆಕ್ಕು ತಂದು ನಮಸ್ಕಾರ ಮಾಡಿ ಹೊರಟೋದ್ರು. ಆ ಬೆಕ್ಕು ಅರಚಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಅದಕ್ಕೆ ಹಾಲು ಬೇಕು. ಮಾರನೇ ದಿವಸ ಮತ್ತೆ ಅದೇ ಭಕ್ತರು ಬಂದು, ಮತ್ತೊಬ್ರು ಯಾರೋ ಭಕ್ತರು ಬಂದರು, ಅವ್ರಿಗೆ ಹೇಳಿದ. ಅವರು ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ, ನೀವು ಗುರುಗಳು ನಿಮ್ಗೆ ಏನು ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಒಂದು ಆಕಳೇ ತಂದು ಕೊಟ್ಟರು. ಸರಿ, ಆಕಳಿನಿಂದ ಅದಕ್ಕೆ ಹಾಲು ಆಗ್ತದೆ ಆ ಬೆಕ್ಕಿಗೆ ಅಂತ ಸಮಾಧಾನ ಆಯಿತು. ಬೆಕ್ಕು ಇಲಿಗಳನ್ನು ತಿಂದು ನಿಯಂತ್ರಿಸ್ತದೆ ಅಂತಲೂ ಅಂದ್ಕೊಂಡ. ಸರಿ, ಆಕಳಿಗೆ ಆರೈಕೆ ಮಾಡೋರು ಯಾರು? ಭಕ್ತರೆಲ್ಲ ಹೇಗಿರ್ತಾರೆ ಅಂದರೆ ತಂದು ಕೊಟ್ಟು ಹೋಗಿಬಿಡ್ತಾರೆ. ದಿವಸಕ್ಕೆ 1 ಸರಿ ಬಂದೆವು, 2 ಸರಿ ಬಂದೆವು, ಮುಂದಿನಿಂದ ಆರೈಕೆ ಮಾಡೋರು ನೀವೇ ಮಾಡ್ಕೋಬೇಕು ಅಂತ ಅವ್ರ ಧೋರಣೆ ಇರ್ತದೆ. ಅಂತ ಅವ್ರು ಆಕಳು ಕೊಟ್ಟರು, ಹೋದರು. ಇನ್ನೇನು ಮಾಡಬೇಕು ಇವನಿಗೆ ಚಿಂತೆ ಆಯಿತು. ಕೊನೆಗೆ ಹಳ್ಳಿಗಳಿಗೆ ಹೋಗಿ ನೋಡಿದ, ಗೃಹಸ್ಥರಿದ್ದಾರೆ, ಅವ್ರ ಮನೆಗಳಿವೆ, ಮನೆಯಲ್ಲಿ ಆಕಳುಗಳಿವೆ, ಎಮ್ಮೆಗಳಿವೆ, ಎತ್ತುಗಳಿವೆ. ಯಾರು ನೋಡ್ಕೋತಾರೆ? ಗಂಡ ಹೆಂಡಂತರು ಪರಸ್ಪರ ನೋಡ್ಕೋತಿರ್ತಾರೆ. ಒಂದು ಕೆಲವು ಮನೆಗಳಲ್ಲಿ ಗಂಡ ನೋಡ್ತಾನೆ, ಕೆಲವು ಮನೆಯಲ್ಲಿ ಹೆಂಡತಿ ನೋಡ್ತಾಳೆ, ಅಥವಾ ಆಳು ನೋಡ್ತಾನೆ. ಆಳು ನೋಡ್ಲಿಕ್ಕಾದ್ರೂ ಆಳಿಗೂ ಒಂದು ಜೊತೆ ಬೇಕು. ಹೆಣ್ಣಾಳು ಗಂಡಾಳು ಜೊತೆಗಿದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹಾಗೆ ಅವ್ರನ್ನ ಇಟ್ಟಿರ್ತೀವಿ ನಾವು. ಬರೇ ಗಂಡಾಳು ಅಂತ ಇಟ್ಬಿಟ್ರೆ ಅವ್ನು ಕೆಲವು ಸಲ ಓಡಿ ಹೋಗ್ಬಿಡ್ತಾನೆ. ಹೆಣ್ಣಾಳು ಗಂಡಾಳು ಇಬ್ಬರನ್ನೂ ಜೊತೆಗಿಟ್ರೆ ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಲ್ತಾರೆ ಅಂತ ನಮ್ಮ ಆಲೋಚನೆಗಳಿರ್ತಾರೆ. ಆವಾಗ ಇವನಿಗೆ ಅನಿಸ್ತು, ಹಾಗಾದ್ರೆ ನಮ್ಮ ಆಕಳು ನೋಡ್ಲಿಕ್ಕೆ ನನಗೊಂದು ಹೆಣ್ಣು ಬೇಕು ಅಂತ ಅನಿಸ್ತು. ಆ ಹೆಣ್ಣು ಬರೀ ಆಳಾದ್ರೂ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು ಕ್ರಮವಾಗಿ. ಆಳು ಮಾಡಿದ ಕೆಲಸ ಹಾಳೆ. ಆ ಹೆಣ್ಣು ಅದು ಹೆಂಡತಿಯೇ ಆಗಿಬಿಟ್ರೆ ಬಹಳ ಅನುಕೂಲ ಅಂತ ಅನಿಸ್ತು. ಕಾಡಿಗೆ ಹೋಗಿ ಕೂತವನು ಕೂಡ ಒಂದು ದಿವಸ ಹೆಂಡತಿಯನ್ನು ಮಾಡ್ಕೋಬೇಕಾಗ್ತದೆ. ಇದು ಸ್ಥಿತಿ ಮನುಷ್ಯನ. ಇದೇ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಏನೂ ಬೇಡ ಅಂತ ಕಾಡಿಗೆ ಹೋಗಿ ಕೂತ್ರು ಅಲ್ಲಿಯೂ ಭಯ ಆಗ್ತದೆ. ಅಂದರೆ ಭಯ ಅಂದರೆ ಸಂಸಾರದ ಭಯ. ನಿಮ್ಮ ಅಗತ್ಯಗಳು, ಹಿತಾಸಕ್ತಿಗಳು ನಿಮಗಿದ್ರೆ ನಿಮಗೆ ಕಾಡೇನು ನಾಡೇನು? ಹಿತಾಸಕ್ತಿ ಇಲ್ಲದೆ ಹೋದರೆ ನಾಡು ಕಾಡೆ, ಹಿತಾಸಕ್ತಿ ಇದ್ದರೆ ಕಾಡು ನಾಡೆ. ಅದು ಹಿಂದೆ ನೋಡಿದ್ದೇವೆ ನಾವು. ಮುನೇರಪಿ ವನಸ್ಥಸ್ಯ ಸ್ವಾನಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಃ ಪಕ್ಷಾಃ ಮಿತ್ರೋದಾಸೀನ ಶತ್ರುವಃ ಅಂತ ಮಹಾಭಾರತದ ಮಾತು. ಏನೂ ಬೇಡ ಅಂತ ಕಾಡಿಗೆ ಹೋಗಿ ಕೂತ್ರು ಅವನಿಗಲ್ಲಿ 3 ಜನ ಸಿಗ್ತಾರೆ. ಒಬ್ಬ ಮಿತ್ರ, ಒಬ್ಬ ಶತ್ರು, ಒಬ್ಬ ಉದಾಸೀನ. ಅವನು ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ, ಸಿಗ್ತಾರೆ. ಅವರನ್ನು ಹೇಗೆ ನೀವು ಅವ್ರ ಜೊತೆ ಸಂಬಂಧ ಇಟ್ಕೋತೀರಿ ಅನ್ನೋದು ಮುಖ್ಯ ಅಷ್ಟೆ. ಮಿತ್ರರು ಬಂದರು ಅಂತ ಅವ್ರನ್ನ ಬಾಚಿ ತಪ್ಕೊಂಡ್ಬಿಟ್ರೆ, ಅವ್ರನ್ನ ಬಹಳ ಆಳವಾಗಿ ಸ್ವೀಕಾರ ಮಾಡಿಬಿಟ್ರೆ ಅದು ನಿಮ್ಮ ಸಾಧನೆ ಎಲ್ಲ ಹಾಳಾಗ್ತದೆ. ಮಿತ್ರ ಅದು ನಿಮ್ಮ ಹೆಂಡತಿಯೇ ಆಗಿಬಿಟ್ರೆ,
ಹೆಂಡತಿ ಅನ್ನೋದು ಮನೆಯಲ್ಲಿ ಹೆಂಡತಿನೇ ಗೆಳತಿ ಅಂತ ಮಹಾಭಾರತ ಹೇಳಿದೆ. ಹೆಂಡತಿಯೇ ಮಿತ್ರಳಾಗಿ ಬಿಟ್ರೆ ಮತ್ತಷ್ಟು ಸಂಸಾರ ಅಂಟ್ಕೋತದೆ. ಅದರಿಂದ ಕಾಡಿಗೆ ಹೋಗಿ ಕೂಡಬೇಕು ಅಂತಂದ್ರೂ ಒಬ್ಬ ಮಿತ್ರ, ಒಬ್ಬ ಶತ್ರು, ಒಬ್ಬ ಉದಾಸೀನ ಸಿಗ್ತಾನೆ. ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕಷ್ಟೆ. ಆದ್ರಿಂದ ನೀನೇನು ಕಾಡಿಗೆ ಹೋಗಿ ಅಲ್ಲಿ ಮಾಡುವುದೇನಿದೆ? ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಈ ನಮ್ಮ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ನಮ್ಗೆ ಅಲ್ಲೂ ತೊಂದರೆ ಕೊಡ್ತವೆ. ನಿಂಗೊಂದು ವೇಳೆ ಇಂದ್ರಿಯ ನಿಗ್ರಹ ಇದೆಯೋ ಇಲ್ವೋ ನಾನು ಕೇಳ್ತೇನೆ. ಇಂದ್ರಿಯ ನಿಗ್ರಹ ಇಲ್ಲ ಅಂದ್ರೆ ಕಾಡಿಗೆ ಹೋಗಿ ಉಪಯೋಗ ಇಲ್ಲ. ಇಂದ್ರಿಯ ನಿಗ್ರಹ ಇದೆ ಅಂದ್ರೆ ನಾಡಿನಲ್ಲೇ ಇರು, ಗೃಹಸ್ಥನಾಗಿರು. ಗೃಹಸ್ಥಾಶ್ರಮ ಏನು ತಪ್ಪು ಮಾಡಿದೆ? ಈಗೆಲ್ಲರೂ ಕೇಳಬೇಕು, ಹೆಣ್ಣುಗಳು ಕೇಳಬೇಕು, ಗಂಡುಗಳು ಕೇಳಬೇಕು. ಇದು ಅವರಿಗೆ ಧರ್ಮದಲ್ಲಿ ಗೃಹಸ್ಥಾಶ್ರಮದಲ್ಲಿ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಆಸಕ್ತಿಯೇ ಇಲ್ಲ ಅಂತ ಅಂತಿರ್ತೀವಿ ನಾವು ಕೆಲವು ಸರಿ. ಕೆಲವರು ನೋಡಿದಾಗ, ಕೆಲವರು ಹುಡುಗರು ಹುಡುಗಿಯರು ನೋಡಿದಾಗ ನಮಗೆ ಆಯಾ ಕಾಲಕ್ಕೆ ಯಾವುದೋ ಅದ್ಭುತವಾಗಿ ವೈಭವೀಕೃತವಾಗಿ ಕಾಣಿಸ್ತದೆ. ಸತ್ಯ ಹೇಳ್ಬೇಕು ನಿಮಗೆ, ತೀರಾ ಸಣ್ಣವನಿದ್ದಾಗ 5-6 ವರ್ಷದ ಮಗು ಇದ್ದಾಗ, ಬಾಲಕ ಇದ್ದಾಗ ಸನ್ಯಾಸಿಗಳನ್ನು ನಾನು ಸುತ್ತಮುತ್ತ ನೋಡ್ತಿದ್ದೆ. ಅನೇಕ ಸನ್ಯಾಸಿಗಳ ಸಂಪರ್ಕ ನನಗೆ ಮೊದಲಿಂದಲೂ ಇದ್ದೇ ಇದೆ. 2-3 ವರ್ಷದ ಮಗುವಾಗಿದ್ದಾಗಿಂದಲೂ ಸನ್ಯಾಸಿಗಳ ಒಡನಾಟ ನನಗಿದ್ದೇ ಇದೆ. ನಮ್ಮ ಗುರುಗಳು, ಪರಮ ಗುರುಗಳು, ಹೀಗೆಲ್ಲ ಸಂಪರ್ಕ ನನಗಿದ್ದೇ ಇದೆ. ಅವ್ರು ನೋಡಿ ನನಗೂ ಸನ್ಯಾಸಿ ಆಗಬೇಕು ಅಂತ ಅನಿಸ್ತಾ ಇತ್ತು, ಸ್ವಾಮಿ ಆಗಬೇಕು ಅಂತ ಅನಿಸ್ತಾ ಇತ್ತು. ಸ್ವಾಮಿ ಅಂತಕ್ಕೆ ಬರ್ತಿರ್ಲಿಲ್ಲ ಅವರು, ರಾಮಿ ಅಂತಿದ್ದೆ. ಸನ್ಯಾಸಿ ಆಗಬೇಕು ಅಂತ ನಾವು ಬತ್ತಲೆ ಕೂತು ದೇವ್ರ ಪೂಜೆ ಮಾಡ್ತಿದ್ವಿ. ತಂದು ಕೊಡ್ತೀವಿ, ಅಪ್ಪ ಪೂಜೆ ಮಾಡಿದ್ರು ಅಪ್ಪ ತಂದು ಕೊಡ್ತಾನೆ. ತಂದು ಕೊಡ್ಲಿಕ್ಕೆ ಕಟ್ಟಿಗೆದು ಮತ್ತು ಯಾವುದೋ ಪ್ಲಾಸ್ಟಿಕ್ಕಿಂದು ವಿಗ್ರಹ ಕೊಡ್ತಾನೆ, ಪೂಜೆ ಮಾಡಿ ಕಾಲ ಕಳೀತಿದ್ವಿ. ವಸ್ತುತಃ ನಮ್ಮ ಸ್ವಭಾವಕ್ಕೆ ಅದು ಯೋಗ್ಯವ? ನಾನು ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯನ ಅಂತ ವಿಚಾರ ಮಾಡಬೇಕು. ಅದನ್ನು ಜ್ಯೋತಿಷಿಗಳು ಹೇಳಿದರು, ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯ ಅಲ್ಲ ನೀನು. ವಸ್ತುತಃ ಇದೆಲ್ಲ ನಮ್ಮದೇ ಕಥೆ ಇದೆ. ನೀನೇನಾದರೂ ಸನ್ಯಾಸಿ ಆಗ್ತೀನಿ ಅಂತ ಆದರೆ ನಿನ್ನ ಜಾತಕ ನಾನೇ ಬರೆದಿದ್ದೀನಿ, ಪರಿಶೀಲನೆ ಮಾಡಿ ಕೊಟ್ಟಿದ್ದೀನಿ, ಅದನ್ನು ಹರಿದು ಬಿಸಾಕ್ತೀನಿ ಅಂದರು. ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯ ಅಲ್ಲ ನಮ್ಮ ವ್ಯಕ್ತಿತ್ವ ಅಂತ ನಾವು ಕಂಡುಕೋಬೇಕು. ನಮ್ಮ ಗುರು ಸಿಗಬೇಕು. ಒಂದು ಬುದ್ಧಿ ನಮಗಾದ್ರೂ ಬರಬೇಕು, ಇನ್ನೊಬ್ರು ಹೇಳಿದ್ದನ್ನು ಕೇಳಾದ್ರೂ ಕೇಳಬೇಕು. ಎರಡೂ ಆದರೆ ಬಹಳ ಸಂತೋಷ. ಎರಡೂ ಆಗದೆ ಹೋದ್ರೆ ಮತ್ತೂ ಗಂಡ ಅಂತ. ಇವರಿಗೆ ನೀನು ಹೇಳಿದ, ನಿನಗೆ ಯಾಕೆ ಗೃಹಸ್ಥಾಶ್ರಮ ಬೇಡ ಅಂತ? ಏನು ಗೃಹಸ್ಥಾಶ್ರಮದಲ್ಲಿ ತಪ್ಪಿದೆ? ಇದನ್ನೆಲ್ಲ ಹುಡುಗರಿಗೆ ಕೇಳಬೇಕು. ಕೇಳಿಸ್ರಿ ಇದನ್ನೆಲ್ಲರಿಗೂ. ಹೌದು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದರೆ, ಒಬ್ಬ ಹುಡುಗಿ ಮದುವೆ ಮಾಡಿಕೊಂಡ್ರೆ, ಒಬ್ಬ ಹುಡುಗ ಮದುವೆ ಮಾಡಿಕೊಂಡ್ರೆ ಅದೇನು ಧರ್ಮಾಚರಣೆಗೆ ಚ್ಯುತಿ ತರ್ತದ? ಏನೂ ಇಲ್ಲ. ಇನ್ನೂ ಹೆಚ್ಚು ಗೃಹಸ್ಥಾಶ್ರಮವನ್ನು ಆನಂದಿಸಲಿಕ್ಕೆ ಅನುಕೂಲ ಆಗ್ತದೆ. ಧರ್ಮರಾಜ ಅದನ್ನು ಕೇಳ್ತಾನೆ. ಯಕ್ಷ ಪ್ರಶ್ನದಲ್ಲಿ, ಮಹಾಭಾರತದಲ್ಲಿ, ವನಪರ್ವದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳಿವೆ. ಇದೆಲ್ಲ ಪರಸ್ಪರ ವಿರುದ್ಧ ಅಲ್ವಾ? ಇದನ್ನು ಹೇಗೆ ಅನುಭವಿಸುವುದು ಅಂತ ಒಂದು ಪ್ರಶ್ನೆ. ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ಅದೇನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅವೇನು ಪರಸ್ಪರ ವಿರುದ್ಧ ಏನಲ್ಲ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಚಾನುಗೋ ತದಾ ಧರ್ಮಾರ್ಥ ಕಾಮಾನ ಏಕತ್ರ ಸಂಗಮ ಅಂತ. ಅದ್ಭುತವಾದ ಮಾತು. ಧರ್ಮರಾಜನಂಥ ಮಹಾರಾಜ, ಆ ಕಡೆ ಮಹಾರಾಜನಾಗಿ ಇಂದ್ರಪ್ರಸ್ಥದಲ್ಲಿ ಆಳಿದವನು. ದ್ರೌಪದಿ ಮದುವೆ ಅವನಿಗೆ ಹೆಂಡತಿಯಾಗಿದ್ಲು, ಇನ್ನೂ ಒಬ್ಬಳು ಹೆಂಡತಿ ಇದ್ಲು ಅವನಿಗೆ. ಹೀಗೆ 2 ಜನ ನನಗೆ ಎಲ್ಲ ಮಹಾಭಾರತದ ಸಂಗತಿಗಳಿಗೆ ನೆನಪಿಲ್ಲ, 2 ಹೆಂಡತಿರು ಅವನಿಗೆ ಇದ್ದೇ ಇದ್ರು. ಗೃಹಸ್ಥಾಶ್ರಮವನ್ನು ಅಷ್ಟು ಚೆನ್ನಾಗಿ ಆನಂದಿಸಿದವನು. ಅವನೇನು ಪೂಜೆ ಬಿಟ್ಟಿರಲಿಲ್ಲ, ಅಧ್ಯಾತ್ಮ ಬಿಟ್ಟಿರಲಿಲ್ಲ. ಯಾವ ಋಷಿಮುನಿಗಳು ಭೇಟಿ ಆದರೂ ರಾಜ್ಯ ಅಲ್ಲಿಟ್ಟು ನಮಗೂ ಸ್ವಲ್ಪ ಉಪದೇಶ ಮಾಡಿಬಿಟ್ರಿ ಅಂದವರು. ಸ್ವಲ್ಪ ಹೊತ್ತು ರಾಜ್ಯ ಭಾರಕ್ಕೆ ವಿರಾಮ ತಗೋತಿದ್ದು. ಅವನೇನು ಗೃಹಸ್ಥಾಶ್ರಮ ಆಚರಣೆ ಮಾಡಲಿಲ್ವ? ಅವನಿಗೇನು ಮಕ್ಕಳಾಗಿರ್ಲಿಲ್ವ? ಯಮಧರ್ಮ ಅವನು, ಯಮಧರ್ಮನ ಅವತಾರ. ನಮ್ಮ ನ್ಯಾಯ ನೀತಿ ಎಲ್ಲ ತೂಗಿ ನೋಡಬೇಕಾದ ವ್ಯಕ್ತಿತ್ವ ಅವನು. ಅಂಥವನು ಹೇಳ್ತಾನೆ, ನಮ್ಮ ದಾಂಪತ್ಯ ಜೀವನ ಮತ್ತು ನಮ್ಮ ಅಧ್ಯಾತ್ಮ ಜೀವನ ಎರಡೂ ಒಟ್ಟೊಟ್ಟಿಗೆ ಸಾಗುವುದು ಸಾಧ್ಯ ಇದೆ. ಯದಾ ಧರ್ಮಶ್ಚ ಭಾರ್ಯಾಚ, ಮುಖ್ಯವಾಗಿ ನಿಮ್ಮ ಹೆಂಡತಿ ನಿಮಗೆ ಸಾಥ್ ಕೊಟ್ಟರೆ ಸಾಧ್ಯ ಆಗ್ತದೆ. ಹೆಂಡತಿ ಸಾಥ್ ಕೊಡುವುದು ಅಂದರೆ ಹೆಂಡತಿಗೆ ಗಂಡನೂ ಸಾಥ್ ಕೊಡಬೇಕಲ್ಲ. ಇಬ್ಬರು ಪರಸ್ಪರ ಸಾಥ್ ಕೊಟ್ಟರೆ, ಪರಸ್ಪರ ಕೈ ಹಿಡಿದು ಸಾಗಿದರೆ, ಸನ್ಯಾಸಿಯಾದವನು ಮಾಡುವುದಕ್ಕಿಂತ ಹೆಚ್ಚಿನ ಧರ್ಮವನ್ನು ಗೃಹಸ್ಥಾಶ್ರಮಿಯಾದವನು ಮಾಡ್ಬೋದು. ಅದೊಂದು ಗಂಡ ಅಂದರೆ ಗಂಡು ಅಂದರೆ ಹೆಣ್ಣಿಗೆ ಒಂದು ಬಲಗೈ ಇದ್ದ ಹಾಗೆ, ಹಾಗೆ ಹೆಣ್ಣು ಅಂದರೆ ಗಂಡಿಗೊಂದು ಇನ್ನೊಂದು ತೋಳಿದ್ದ ಹಾಗೆ. ಏಕಾಂಗಿಯಾಗಿ ಎಷ್ಟು ಧರ್ಮಾಚರಣೆ ಮಾಡ್ಬೋದೋ, ಏಕಾಂಗಿಯಾಗಿ ಎಷ್ಟು ಧರ್ಮಾಚರಣೆ ಮಾಡ್ಬೋದು, ಎಷ್ಟು ಶ್ರವಣ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿನದನ್ನು ಗೃಹಸ್ಥಾಶ್ರಮಿ ಆಗಿ ಒಬ್ಬಳು ಹುಡುಗಿ ಮಾಡ್ಬೋದು. ಹೇಳಬೇಕಿನ್ನು ಅವ್ರಿಗೆ ನೀವು. ಯಾಕೆಂದರೆ ನನಗೆ ಹಿಂದೆ ಬಂತಿದ್ದ ಯಾಮಾಶ್ರಿತ್ಯ ಇಂದ್ರಿಯಾರಾಟೀನ್
ದುರ್ಜೇಯಾನ್ ಇತರಾಶ್ರಮೈ. ದಾಂಪತ್ಯದ ಸುಖದ ಪರಿಚಯ ಸನ್ಯಾಸಿಗಳಿಗೆ ಇರೋದಿಲ್ಲ, ಬ್ರಹ್ಮಚಾರಿಗಳಿಗೂ ಇರೋದಿಲ್ಲ. ಅವರಿಗೆ ಕೆಲವು ಬಾರಿ ಎಲ್ಲರೂ ಹಾದಿ ತಪ್ಪುವ ಸಾಧ್ಯತೆ ಇರ್ತದೆ. ಎಲ್ಲ ತಪ್ಪಿರ್ತಾರೆ ಅಂತಲ್ಲ, ಕೆಲವು ಬಾರಿ ತಪ್ಪುವ ಸಾಧ್ಯತೆ ಇರ್ತದೆ. ಆದರೆ ಗೃಹಸ್ಥಾಶ್ರಮಿ ಆದವನಿಗೆ ಅವನೊಂದು ಕೋಟೆ ಅಧಿಪತಿ ಇದ್ದಂತಿರ್ತಾನೆ. ಅವನು ಕೋಟೆ, ಹೆಂಡತಿ ತನ್ನ ಜೊತೆಗಿದ್ದಾಳೆ ಅಂದರೆ, ಹೆಂಡತಿ ಒಬ್ಬಳು ಮನೆಯೊಳಗಿದ್ರೆ ₹1,00,00,000 ನನಗೆ, ಕೋಟೆಯಲ್ಲಿದ್ದೇನೆ, ನನಗೆ ಯಾವ ಭಯವೂ ಇಲ್ಲ ಇನ್ನೊಬ್ಬರಿಂದ. ಇವನು ಒಬ್ಬಂಟಿಯಾಗಿ ಬಿದ್ದಂದ್ರೆ ಸಮಾಜ ಇರ್ಲಿಕ್ಕೆ ಬಿಡೋದಿಲ್ಲ, ಹುಡುಗಿನೂ ಅವಳನ್ನು ಇರ್ಲಿಕ್ಕೆ ಬಿಡೋದಿಲ್ಲ. ಸಮಾಜ ಸರಿ ಇಲ್ಲ. ಅದಕ್ಕಾಗಿ ಕಲಿಯುಗದಲ್ಲಿ ಬ್ರಹ್ಮಚರ್ಯ ಬೇಡ ಅಂತ ಹೇಳಿದ್ದಾರೆ. ಹಿಂದೆ ಒಂದು ಕಾಲದಲ್ಲಿ ನೀವು ಗುರುಗಳ ಹತ್ರ ಅಧ್ಯಯನ ಮಾಡಿ ಆಮೇಲೆ ಮದುವೆ ಆಗೋದು ಬೇಡ ಅಂತಿದ್ರೆ ಹಾಗೆ ಇರ್ಬೋದಿತ್ತು ಹಿಂದಿನ ಕಾಲದಲ್ಲಿ. ಕಲಿಯುಗದಲ್ಲಿ ಬೇಡ ಅಂತ ನಿಷೇಧಿಸಿದ್ದಾರೆ. ಯಾಕೆಂದ್ರೆ ಈಗ ನಿಮಗೆ ಮನಸ್ಸು ಚಂಚಲ ಆಗಲಿಕ್ಕೆ ನೂರಾರು ಕಾರಣಗಳಿವೆ. ಸರಿ ಇಲ್ಲ ಸಮಾಜ ಸರಿ ಇಲ್ಲ ಅಂತ. ಯಾಕೆ ನಾವೇ ಸರಿ ಇಲ್ಲ, ಸಮಾಜದ ಒಂದು ಭಾಗ ಅಲ್ಲ ನಾವು, ನಾವೇನು ಸರಿ ಇದ್ದೇವೆ. ಆದ್ದರಿಂದ ಬ್ರಹ್ಮಚರ್ಯವನ್ನು ಸ್ತ್ರೀಗಾಗಲಿ ಪುರುಷನಿಗಾಗಲಿ ನಿಷೇಧಿಸಿದ್ದಾರೆ ಕಲಿಯುಗದಲ್ಲಿ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಒಂದು ಹೆಣ್ಣು ಗಂಡು ಪರಸ್ಪರ ವಿವಾಹ ಬಂಧನಕ್ಕೆ ಒಳಗಾಗಬೇಕು. ಅದರಿಂದ ಹೆಚ್ಚಿನ ಧರ್ಮಾಚರಣೆ ಸಾಧ್ಯ ಇದೆ. ಪರಸ್ಪರ ಅರಿತು ನಡೆದ್ರೆ ದೇವರು ಕೊಡ್ತಾನೆ, ದೇವ್ರನ್ನ ಹಾಕಿ ಪ್ರಾರ್ಥನೆ ಮಾಡಬೇಕು, ಮತ್ತೇನು ಮಾಡೋದಿದೆ. ಜಗತ್ತಿನಲ್ಲಿ ಎಲ್ಲರ ಜೀವನವೂ ಹಾಗೆ ಇಲ್ಲದೇ ಇರಬಹುದು, ಆದರೂ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಇಂಥವೆಲ್ಲ ಕಥೆ ಕೇಳುವುದು ಅದಕ್ಕಾಗಿ. ಅವರೆಲ್ಲ ಹೇಗೆ ಗಂಡ ಹೆಂಡಂದರು ಒಟ್ಟಾಗಿ ಧರ್ಮಾಚರಣೆ ಮಾಡಿದ್ರು ಅಂತ ಭಾಗವತ ಕೇಳುವುದು ಅದಕ್ಕಾಗಿ. ಭಾಗವತ ಕೇಳಿ ಮತ್ತೆ ನಮಗೆ ಬೇಕಾದಂಗೆ ನಾವು ಇರ್ತೀವಂದ್ರೆ ಭಾಗವತ ಕೇಳಿದ್ರಿಂದ ಉಪಯೋಗ ಏನು? ಮದುವೆ ಆದವರು ಕೇಳಬೇಕು, ಇನ್ನು ಮುಂದೆ ಮದುವೆ ಆಗೋರು ಭಾಗವತ ಕೇಳಬೇಕು, ಮುದುಕರು ಕೇಳಬೇಕು, ಎಲ್ಲರೂ ಕೇಳಲೇಬೇಕು ಭಾಗವತವನ್ನು. ಹೇಗೆ ನಡ್ಕೋಬೇಕು ನಾವು ಅಂತ ಅದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಏನೂ ತಪ್ಪಿಲ್ಲ. ಗೃಹಸ್ಥಾಶ್ರಮ ಯಾಗೋ ಇನ್ನೂ ಹೆಚ್ಚಿನ ಧರ್ಮಾಚರಣೆ ಸಾಧ್ಯ ಇದೆ. ಇನ್ನೊಂದು ಮತ್ತೊಬ್ಬರಿಗೆ ಅನುಕೂಲ ಮಾಡ್ಬೋದು. ಅವರಿಗೆ ಧನದ ಅನುಕೂಲ, ಅಡಿಗೆ ಮಾಡಿ ಹಾಕುವ ಅನುಕೂಲ ಮಾಡ್ಬೋದು. ಗಂಡ ಹೆಂಡತಿರಿಬ್ಬರು ಸಾಧು ಸತ್ಪುರುಷರಿಗೆ ಸಜ್ಜನರಿಗೆ ಭಿಕ್ಷಾ ಕೊಡ್ಬೋದು. ಇದು ಬ್ರಹ್ಮಚಾರಿಗೆ ಸಾಧ್ಯ ಆಗ್ತದೇನೋ? ಕೇವಲ ಒಬ್ಬ ಹುಡುಗಿಗೆ ಸಾಧ್ಯ ಆಗ್ತದ? ಬರೀ ಒಬ್ಬ ಹುಡುಗನಿಗೆ ಸಾಧ್ಯ ಆಗ್ತದೇನೋ? ಆಗೋದಿಲ್ಲ. ಆದ್ದರಿಂದ ನಿರ್ಭಯವಾಗಿರಬಹುದು. ಕಾಮಂ ವಿಚರೇತ್ ವಿಪಶ್ಚಿತ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್. ನೋಡಿ, ಹಿಂದೆ ಕಪಿಲನ ಕಥೆಯಲ್ಲೂ ಬಂತದು. ದಿತಿ ತನ್ನ ಹೆಂಡತಿಗೆ ಹೇಳಿದ್ರು, ಕಶ್ಯಪ ತನ್ನ ಹೆಂಡತಿಗೆ ಹೇಳಿದ್ರು, ಹೆಂಡತಿಯನ್ನು ಕಟ್ಕೊಂಡಿದ್ದೇವೆ ಅಂದ್ರೆ ನಾವು ಕೋಟೆ ಗೋಡೆಯಲ್ಲಿ ಸುರಕ್ಷಿತರಿದ್ದಂತೆ ಅಂತ. ಇಲ್ಲಿಯೂ ಬಂತು. ಭಗವದ್ಭಕ್ತಿ ಅನ್ನೋದೊಂದು ಕೋಟೆ. ಭಗವದ್ಭಕ್ತಿ ಅನ್ನುವ ಕೋಟೆಯಲ್ಲಿದ್ದು ನಾವು ಇವತ್ತು ಸುರಕ್ಷಿತವಾಗಿದ್ದೇವೆ. ಭಗವದ್ಭಕ್ತಿ ಅನ್ನೋದೊಂದು ಕೋಟೆ, ಗೃಹಸ್ಥಾಶ್ರಮ ಅನ್ನೋದೊಂದು ಕೋಟೆ. ಯಾವುದೋ ಒಂದು ಸಾಕಾಗೋದಿಲ್ಲ. ಗೃಹಸ್ಥಾಶ್ರಮ ಅನ್ನೋ ಕೋಟೆಯಲ್ಲಿದ್ದೀವಿ, ಭಗವದ್ಭಕ್ತಿ ಬೇಕಾಗಿಲ್ಲ ಅನ್ನುವಂತಿಲ್ಲ. ಭಗವದ್ಭಕ್ತಿ ಒಂದೇ ಸಾಕು, ಗೃಹಸ್ಥಾಶ್ರಮ ಬೇಕಾಗುವಂತಿಲ್ಲ, ಬೇಡ ಅಂತಿಲ್ಲ. ಗೃಹಸ್ಥಾಶ್ರಮನೂ ಭಗವದ್ಭಕ್ತಿಯು ಅನ್ನುವುದೊಂದು ಕೋಟೆಗೋಡೆ. ಎಂತಹ ಕೋಟೆಗೋಡೆ ಅಂದರೆ 2 ಮಜಲಿನ ಮನೆ ಇದ್ದಂಥದ್ದು. ಒಂದೇ ಮಜಲಿನ ಮನೆಗಿತ್ತು 2 ಮಜಲಿನ ಮನೆ ಹೆಚ್ಚು ಮಜಬೂತಾಗಿರ್ತದೆ. ಸಾಮಾನ್ಯವಾಗಿ ಸ್ಪೇಸಿಯಸ್ ಆಗಿರ್ತದೆ. ಬೇಕಾದ ಧರ್ಮಕರ್ಮ ಇಲ್ಲ ಅಲ್ಲಿ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಣ್ಣು ಗಂಡು ಪ್ರತಿಯೊಬ್ಬರು ಕೂಡ ಗೃಹಸ್ಥಾಶ್ರಮದ ಮಹತ್ವವನ್ನು ಅರಿತುಕೊಳ್ಬೇಕು. ಆದ್ದರಿಂದ ಮೊದಲೀಗ ಭಗವಂತ ಏನು ಭೋಗ ಕೊಡ್ತಾನೆ ಅದನ್ನು ಅನುಭವಿಸೋದು, ಅದಾದ್ಮೇಲೆ ಮುಂದೆ ವೈರಾಗ್ಯ ಪಡ್ಕೋ ಸಾಕು ಅಂತ ಹೇಳಿದ್ರು. ಇದೆಲ್ಲ ನಮಗೆ ಆಯಾ ಗುರು ಸಿಕ್ಕಾಗ ಆಗ್ತದೆ. ಈಗ ನಮ್ಗೆ ಸಿಕ್ಕಿರೋ ಗುರುಗಳಿಗೆಲ್ಲ ತಾವೇನಂತ ಗೊತ್ತಿರೋದಿಲ್ಲ, ತಮ್ಮ ಶಿಷ್ಯ ಏನಂತ ಇನ್ನೇನು ಗೊತ್ತಿರ್ತದೆ, ಹೆಚ್ಚಿನ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾವೆಲ್ಲ ಆ ಲೆವೆಲ್, ಕೆಳಗಿನ ಲೆವೆಲ್ನಲ್ಲಿ ಇದ್ದೇವೆ. ಹೀಗೆ ಅವನು ಹೇಳಿ ಹೊರಟೋದ. ನಮ್ಮ ಮಗನಿಗೆ, ಸ್ವಯಂಭೂ ಮನುವಿಗೆ ಚಿಂತೆ ಆಗಿತ್ತು. ಈ ಪ್ರಿಯವ್ರತ ಈ ನಾರದರ ಉಪದೇಶ ಎಲ್ಲಿ ಕೇಳಿ ಸನ್ಯಾಸ ಸ್ವೀಕಾರ ಮಾಡಿಬಿಡ್ತಾನೋ ಚಿಂತೆ ಆಗಿತ್ತು ಅವನಿಗೆ, ಸ್ವಯಂಭೂ ಮನುವಿಗೆ. ಈಗ ಸ್ವಯಂ ಬ್ರಹ್ಮನೇ ಬಂದು ಹೇಳಿದ್ನಲ್ಲ, ಸ್ವಯಂ ಬ್ರಹ್ಮ ನಮ್ಮನ್ನೆಲ್ಲರೂ ಹುಟ್ಟಿಸಿದವನು, ಅವನು ಬಂದು ಈ ಮಾತು ಹೇಳಿದ್ದಾನೆ. ಅದಾದ್ಮೇಲೆ ಇವನೇನು ಮಾಡಿದ, ಪ್ರಿಯವ್ರತನಿಗೆ ಪಟ್ಟಾಭಿಷೇಕ ಮಾಡಿ ಸಂಸಾರವನ್ನು ಬಿಟ್ಟು ಹೋಗಿಬಿಟ್ಟ ಆ ಸ್ವಯಂಭೂಮನು. ವಿಶ್ವಕರ್ಮ ಅಂತ ಒಬ್ಬ ದೇವತೆಗಳ ಶಿಲ್ಪಿ, ಅವನ ಮಗಳು ಬರಹಿಷ್ಮತಿ ಅಂತ. 10 ಮಂದಿ ಮಕ್ಕಳಾದರು. ಒಬ್ಳು ಊರ್ಜಸ್ವತಿ ಅಂತ ಒಬ್ಳು ಮಗಳು ಕೂಡ ಆದ್ಲು. ಅಗ್ನಿಧ್ರ ಯುದ್ಮಜಿಹ್ವ ಯಜ್ಞಬಾಹು ಮಹಾವೀರ ಹಿರಣ್ಯರೇತ ಘೃತಪೃಷ್ಠ ಸವನ
ಅಂತ 3 ಜನ, ಇದು 7 ಜನ ಮಕ್ಕಳು ಮುಂದೆ ರಾಜರಾದರು. ಕವಿ, ಮಹಾವೀರ, ಸವನ ಅಂತನವರು 3 ಜನ ಮಾತ್ರ ಅವ್ರು ಸನ್ಯಾಸಿಗಳಾಗಿದ್ದರು. ಅವ್ರಿಗೆ ಇದೆಲ್ಲ ಬೇಡ ಅಂತ ಬಿಟ್ಟುಬಿಟ್ರು. ಅವರನ್ನು ಯಾರು ಹಾದಿ ತಪ್ಪಿಸಲಿಲ್ಲ, ಅವರು ಸನ್ಯಾಸಿಗಳಾಗಿ ಮುಂದುವರೆದರು. ಒಂದು ಕಡೆ ಈ ನಾರದರ ಬಗ್ಗೆ ಒಂದು ಕಥೆ ಇದೆ, ಪುರಾಣದಲ್ಲೇ ಇದೆ. ಈ ನಾರದ ದಕ್ಷ ಪ್ರಜಾಪತಿಯ ಕೆಲವು ಮಕ್ಕಳನ್ನ, ನೀವು ಇದೆಲ್ಲ ಏನು ನಡೆಸಿದ್ದೀರಿ, ಎಲ್ಲರೂ ಗೃಹಸ್ಥಾಶ್ರಮ ಪರಿತ್ಯಾಗ ಮಾಡಿಬಿಡ್ರಿ, ನೀವು ಸನ್ಯಾಸಿಗಳಾಗಿ ಬಿಡ್ರಿ ಅಂತ ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂತೆ. ನಾನು ನನ್ನ ಮಕ್ಕಳನ್ನ ಅವ್ರ ಗೃಹಸ್ಥಾಶ್ರಮ ಮುಂದುವರಿಸಬೇಕು, ಪರಂಪರೆ ಮುಂದುವರಿಸಬೇಕು ಅಂತ ಮಾಡಿದರೆ, ಈ ನಾರದ ಈ ಮಕ್ಕಳನ್ನ 10 ಜನ ಮಕ್ಕಳನ್ನ, ಅದಾದ್ಮೇಲೆ ಮತ್ತೂ ಕೆಲವು ಜನ ಮಕ್ಕಳನ್ನ, ಮೊದಲಿನ ಮಕ್ಕಳು ಸನ್ಯಾಸಿಗಳಾಗಲ್ಲ, ಮತ್ತೆ ಮಕ್ಕಳನ್ನ ಹುಟ್ಟಿಸಿದ ದಕ್ಷ, ಅವ್ರನ್ನೂ ನಾರದರು ಸನ್ಯಾಸಿಗಳು ಮಾಡಿಬಿಟ್ರು. ಮತ್ತೂ 30 ಜನರನ್ನು ಹುಟ್ಟಿಸಿದ, ಅವ್ರನ್ನೂ ಸನ್ಯಾಸಿಗಳನ್ನಾಗಿ ಮಾಡಿದ್ರು. 30 ಅಂತ ಹೇಳಿದೆ, 10 ಇದ್ದಿರಬೇಕು. ಕೊನೆಗೆ ಈ ಗಂಡು ಮಕ್ಕಳನ್ನು ಹುಟ್ಟಿಸ್ತಾ ಹೋದ್ರೆ ಇವರೆಲ್ಲ ಬರೇ ಸನ್ಯಾಸಿಗಳಾಗ್ತಾ ಹೋದ್ರೆ ನಮ್ಮ ಸಂಸಾರ ಯಾವಾಗ ಮುಂದುವರಿಯೋದು ಅಂತ ಆಲೋಚನೆ ಮಾಡಿ 60 ಜನ ಹೆಣ್ಣು ಮಕ್ಕಳನ್ನು ಹುಟ್ಟಿಸಿದ ಅವನು ಅಂತ ಕಥೆ ಇದೆ ಅವನು. ಅದರಲ್ಲೇ 10 ಜನನ ಕಶ್ಯಪ ಪ್ರಜಾಪತಿಗಳಿಗೆ ಕೊಟ್ಟಿದ್ದ, ಚಂದ್ರನಿಗೆ 27, ಹೀಗೆಲ್ಲ ಕಥಾ ಇದೆ. ನಾರದನಿಗೆ ಶಾಪನೇ ಕೊಟ್ಬಿಟ್ಟಿದ್ದಂತ, ನನ್ನ ಮಕ್ಕಳೆಲ್ಲ ಹಾದಿ ತಪ್ಪಿಸಿ ಸನ್ಯಾಸಿ ಮಾಡಿದ್ದೀನಿ ನೀನು ಅಂತೇಳಿ. ಅವನಿಗೆ ಮತ್ತೊಬ್ಳು ಹೆಂಡತಿಯೂ ಇದ್ಲು. ಅದರಲ್ಲಿ ಉತ್ತಮ, ತಾಪಸ, ರೈವತ ಅಂತ 3 ಜನ ಮಕ್ಕಳಾದರು. ಈಗ ವಯೋಸುತ ಮನ್ವಂತರ ನಡೆದಿದೆ. ಹಾಗೆ ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ರೈವತ ಮನ್ವಂತರ ಅಂತ ಮತ್ತು 3 ಮನ್ವಂತರಗಳಿವೆ. ಅಲ್ಲಿ ಅವನು ಆ 3 ಜನ ಅದರಲ್ಲಿ ಮುಂದುವರಿತಾರೆ. ಆ ರಾಣಿ ಬರ್ಹಿಷ್ಮತಿ, ಅವಳ ಸೌಂದರ್ಯ, ಅವಳ ಹಾವ ಭಾವ, ಭಗವದ್ಭಕ್ತ ಇವನು ಹೌದು, ಆದರೆ ಅನವಬುದ್ಧ್ಯಮಾನ ಇವ ಮಹಾಮನಾಹ ಬುಭುಜೆ, ಭಗವದ್ಭಕ್ತಿ ಹೌದು, ಆದರೂ ಸಂಸಾರದಲ್ಲಿ ತೊಡಗಿದ್ದಾನಲ್ಲ, ಅದನ್ನು ಉತ್ಕಟವಾಗಿ ಅನುಭವಿಸಿದ ದಾಂಪತ್ಯವನ್ನು. ಅದನ್ನೇನು ಸುಮ್ಮನೆ ಕಡೆಗಣಿಸಲಿಲ್ಲ, ಭಾರಿ ಸುಖ ಅನುಭವಿಸಿದ. ಊರ್ಜಸ್ವತಿ ಅಂತ ಒಬ್ಬಳು ಮಗಳು ಹುಟ್ಟಿದ್ಲಲ್ಲ, ಆ ಮಗಳನ್ನು ಶುಕ್ರಾಚಾರ್ಯನಿಗೆ ಮದುವೆ ಮಾಡಿಕೊಟ್ಟ. ಅಲ್ಲಿ ಹುಟ್ಟಿದವಳೇ ದೇವಯಾನಿ ಅಂತ. ಆ ದೇವಯಾನಿಯೇ ಯಯಾತಿಯ ಹೆಂಡತಿ. ಅದನ್ನು ಮೊನ್ನೆ ಒಂದು ದಿವಸ ನಾವು ಈ ಹಿಂದೆ ನೋಡಿದ್ದೇವೆ. ಕೊನೆಗೊಂದು ದಿವಸ ಅವನಿಗೆ ಅನಿಸ್ತು, ಎಲ್ಲ ಅನುಭವಿಸಿದ, ಮೊದಲೇ ವೈರಾಗ್ಯ ಇತ್ತು, ಚತುರ್ಮುಖ ಬ್ರಹ್ಮ ಹೇಳಿದ ಮದುವೆ ಮಾಡ್ಕೊಂಡಿದ್ದ, ಈಗ ಒಂದಿಷ್ಟು ವೈರಾಗ್ಯ ಮತ್ತೆ ಬಂತು. ಇಷ್ಟೆಲ್ಲ ಸುಖ ಅನುಭವಿಸಿದ್ನಲ್ಲ, ಇದರಿಂದ ಏನು ಸುಖ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಅತ್ತ ನಿರ್ವೇದ ಇದಮಾಹ, ಎಂಥ ತಪ್ಪು ಮಾಡಿಬಿಟ್ಟೆ, ಅಸಾಧ್ವನುಷ್ಠಿತಂ, ನಾನು ನನ್ನದು ಅಂತ ಇದರಲ್ಲೆಲ್ಲ ಮುಳುಗಿಬಿಟ್ನಲ್ಲ. ವನಿತಾ ವಿನೋದ ಮೃಗಂ, ಮನುಷ್ಯ ಒಂದು ಹಂತದಲ್ಲಿ ಈಗ ಅನ್ಕೋತಾನೆ, ಹೆಣ್ಣಿನ ಕೈಗೊಂಬೆ ಆಗಿಬಿಟ್ನಲ್ಲ. ಅದು ಇಬ್ಬರಿಗೂ, ಹೆಣ್ಣು ಕೂಡ ಗಂಡಿನ ಕೈಗೊಂಬೆ ಆಗ್ತಾಳೆ, ಒಂದು ಮಿತಿ ಮೀರಿದರೆ. ಇಬ್ಬರಿಗೂ ಒಂದು ಮಿತಿಯಲ್ಲಿದ್ದರೆ ಇಬ್ಬರು ಚೆನ್ನಾಗಿರ್ತಾರೆ. ಮಾಯೆಗೆ ಸಿಕ್ಕಿಬಿದ್ದರೆ ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ. ತನ್ನನ್ನು ತಾನು ಬೈಕೊಂಡ, ಎಲ್ಲನೂ ಬಿಟ್ಟು ಹೋಗಿಬಿಟ್ಟ, ಮಕ್ಕಳಿಗೆ ಪಾಲು ಕೊಟ್ಟ. ಬಹಳ ದೊಡ್ಡ ರಾಜ ಅವನು ಅಂತ ಅವನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದಾದ ನಂತರ ಅವನ ಮಗ ಅಗ್ನಿಧ್ರ ಅಂತ ಒಬ್ಬ ಇದ್ದ, ಅವನು ಮದುವೆ ಮಾಡಿಕೊಂಡದ್ದನ್ನು ವರ್ಣಿಸ್ತಾರೆ. ಅದನ್ನೇನು ನಾವಿಲ್ಲಿ ವಿವರವಾಗಿ ಹೇಳಬೇಕು ಅಂತ ಹೊರಟಿಲ್ಲ, ನಡುವೆ ಕೆಲವೊಂದು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಪ್ರಿಯವ್ರತ ರಾಜನ ಬಗ್ಗೆ ಹೇಳುವಾಗ ಕೆಲವು ಶ್ಲೋಕಗಳನ್ನು ಈಗಾಗಲೇ ಹೇಳಿ ಮುಗಿಸಿದ್ದೆ. ಭಗವಂತನ ಆಜ್ಞೆಗೆ ನಾವು ಹೇಗೆ ಬದ್ಧರಾಗಿದ್ದೀವಿ ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಗೃಹಸ್ಥಾಶ್ರಮ ಅಂತ ಅನ್ನೋದು ನಮಗೆ ಯಾವ ರೀತಿಯಿಂದಲೂ ಬಾಧಕ ಅಲ್ಲ ಅಂತ ಅನ್ನೋದನ್ನ ನೋಡಿದ್ವಿ. ಅವನಿಗೆ ವೈರಾಗ್ಯ ಬಂದದ್ದನ್ನು ಕೂಡ ನೋಡಿದ್ವಿ. ಮುಂದೆ ನಾವು ನೋಡಬೇಕಾದದ್ದು 3ನೇ ಸ್ಕಂಧ, 3ನೇ ಅಧ್ಯಾಯ. ಈ 5ನೇ ಸ್ಕಂಧದಲ್ಲಿ 3ನೇ ಅಧ್ಯಾಯ. ಅಗ್ನಿಧ್ರನಿಗೆ ಮುಂದೆ ನಾಭಿರಾಜ ಅಂತ ಒಬ್ಬ ಮಗ ಹುಟ್ಟಿದ. ಅವನೊಂದು ಯಜ್ಞ ಮಾಡಿದ, ಮಕ್ಕಳಿರಲಿಲ್ಲ ಅವನಿಗೆ. ಅವನೊಂದು ಯಜ್ಞ ಮಾಡಿದ. ಆ ಯಜ್ಞ ಮಾಡಿದಾಗ ಸ್ವಯಂ ಭಗವಂತನೇ ಅಲ್ಲಿ ಬಂದ. ಆವಾಗ ಅಲ್ಲಿ ಪುರೋಹಿತರು ಅವನು ಸ್ತೋತ್ರ ಮಾಡಿದರು.
ಈ ರಾಜನಿಗೆ ಮಕ್ಕಳಾಗಬೇಕಾಗಿದೆ, ನಿನ್ನಂಥವನೇ ಮಗನನ್ನು ಅವನು ಬಯಸಿದ್ದಾನೆ ಅಂತ ಇವರೆಲ್ಲ ಪುರೋಹಿತರು ಆ ಭಗವಂತನಿಗೆ ಹೇಳಿದರು. ಆಗ ಅವನಂದ, ಸರಿ, ನನ್ನಂಥವನು ಮತ್ತೊಬ್ಬ ಎಲ್ಲಿದ್ದಾನೆ, ನಾನೇ ಮಗನಾಗಿ ಬರ್ತೇನೆ ಅಂತ ಒಪ್ಪಿಕೊಂಡ ಭಗವಂತ. ನಾಭಿರಾಜನ ಹೆಂಡತಿಯಲ್ಲಿ ನಾನು ಹುಟ್ಟುತ್ತೇನೆ ಅಂತ ಹೇಳಿದ. ಭಗವಂತ ಹಾಗೆ ಅದೃಶ್ಯನಾಗಿ ಬಿಟ್ಟ. ಅದೃಶ್ಯನಾಗಿ ಹುಟ್ಟಿ ಆ ನಾಭಿರಾಜನ ಹೆಂಡತಿ ಮೇರುದೇವಿ ಅಂತ ಅವಳಲ್ಲಿ ಹುಟ್ಟಿದರು. ಭಗವಂತ ಕೃಷ್ಣನಾಗಿ ಹುಟ್ಟಿದ್ರು, ರಾಮನಾಗಿ ಹುಟ್ಟಿದ್ರು, ಕಪಿಲ ಮತ್ತು ಋಷಭ ಇತ್ಯಾದಿ ಯಾವುದೇ ರೂಪದಿಂದ ಹುಟ್ಟಿದ್ರು ಅವನಿಗೆ ಪಾಂಚಭೌತಿಕವಾದ ದೇಹ ಇರೋದಿಲ್ಲ. ತಂದೆ ತಾಯಂದ್ರ ಒಂದೊಂದು ಅಂಶವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಅವನ ದೇಹ ಹುಟ್ಟೋದೇ ಇಲ್ಲ. ತಂದೆ ತಾಯಂದ್ರೆ ಏನು ಅನ್ಕೋತಿರ್ತಾರೆ, ನಾವಿಬ್ಬರು ಗಂಡ ಹೆಂಡತಿಯಾಗಿದ್ದೀವಿ, ದಾಂಪತ್ಯ ಮಾಡಿದ್ದೀವಿ, ನಮ್ಮ ಒಂದು ಅಂಶದಿಂದ ಈ ಮಗು ಹುಟ್ಟಿದೆ ಅಂತ ಮಾಯೆಯಿಂದ ಅನ್ಕೋತಿರ್ತಾರೆ. ಆದರೆ ವಸ್ತುತಃ ಅದು ಆ ಮಾಯೆಯಿಂದ ಹಾಗೆ ಅನ್ಕೋತಾರಷ್ಟೇ ಅವರು. ಮೂಲತಃ ಅವನ ಶರೀರ ಅನ್ನೋದು ಮೂಲ ರೂಪದಲ್ಲಿ ಹೇಗೋ ಹಾಗೆ ಇಲ್ಲೂ ಕೂಡ ಜ್ಞಾನಾನಂದಾತ್ಮಕವಾದ ಅಪ್ರಾಕೃತವಾದ ಸ್ವರೂಪ ಅವನು. ನೋಡಿದರೆ ಕೈಯಲ್ಲಿ, ಆ ಮಗುವಿನ ಕೈಯಲ್ಲಿ ವಜ್ರ, ಅಂಕುಶ ಮೊದಲಾದ ಚಿಹ್ನೆಗಳಿದ್ದವು. ಮುಂದೆ ರಾಜ ಅವನಿಗೆ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸಿದ. ಸಾಮ್ರಾಜ್ಯವನ್ನು ಒಪ್ಪಿಸಿ ತಾನು ಮುಂದೆ ಕಾಡಿಗೆ ಹೋಗಿಬಿಟ್ಟ. ಮತ್ತೆ ಆ ಋಷಭದೇವ ಜನರಿಗೆಲ್ಲ ಉಪದೇಶ ಮಾಡಿದ್ದ, ಹೇಗೆ ಗೃಹಸ್ಥಾಶ್ರಮದಲ್ಲಿ ತೊಡಗಬೇಕೆಲ್ಲರೂ ಕೂಡ ಅಂತ ಅನ್ನೋದನ್ನು ತೋರಿಸಿದ. ಧರ್ಮಾಚರಣೆಯನ್ನು ಕಳ್ಕೋಬಾರದು, ಆದರೆ ಗೃಹಸ್ಥಾಶ್ರಮವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸಿದ. ಅವನು ಮಾಡಿದ ಒಂದು ಉಪದೇಶದ ಬಗ್ಗೆ ಇಲ್ಲಿ ಮುಂದಿನ 5ನೇ ಅಧ್ಯಾಯದಲ್ಲಿ ನಮ್ಗೆ ಕೇಳಿ ಬರ್ತದೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಂ ಯೇ. ನಮಗಿವತ್ತು ಈ ದೇಹ ಬಂದಿದೆಯಲ್ಲ, ಈ ದೇಹ ನಮ್ಮದು ದೇಹ ಅಂತ ಅಂದ್ಕೊಂಡಿದ್ದೇವೆ. ಈ ದೇಹ ನಮ್ಮ ವರ್ಷದಲ್ಲಿ ಎಷ್ಟು ದಿವಸ ಇರ್ತದೆ ಸ್ವಲ್ಪ ಇದನ್ನು ವಿಚಾರ ಮಾಡಬೇಕು. ಆ ದೇಹಕ್ಕಾಗಿ ನಾವು ಏನೇನು ಆರೈಕೆ ಮಾಡಬಹುದು, ಏನು ಉಪಚಾರ ಮಾಡಿದರೆ ಆ ದೇಹ ನಿಲ್ತದೆ. ನಮಗೆ ದೇಹ ಬಂದಿರುವುದು ನಾವೇನೋ ಸುಖ ಭೋಗ ಅನುಭವಿಸ್ತಾ ಇರೋದೇನು ದೊಡ್ಡದಲ್ಲ. ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಮಿಯೇ. ನಾವು ಅನ್ಕೋತೀವಲ್ಲ, ಒಂದು ವಯಸ್ಸಿಗೆ ಬಂದ ಕೂಡಲೇ ಒಂದಿಷ್ಟು ಶಿಕ್ಷಣ ಆದಮೇಲೆ ಒಂದು ಉದ್ಯೋಗ ವ್ಯಾಪಾರ, ಅದಾದಮೇಲೆ ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು. ಅದು ಗೃಹಸ್ಥಾಶ್ರಮ ಅನ್ನೋದು ಅನಿವಾರ್ಯವೇ, ಆದರೆ ಅದರಲ್ಲೇ ಮುಳುಗಬಾರದು. ಬರೇ ದಾಂಪತ್ಯವನ್ನೇ ಎಂಜಾಯ್ ಮಾಡುವುದಾದರೆ ಅದನ್ನು ಮಾಡ್ಲಿಕ್ಕೆ ನಾವ್ಯಾಕೆ ಮನುಷ್ಯರಾಗಿ ಯಾಕೆ ಹುಟ್ಟಬೇಕು? ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ್ರೂ ದಾಂಪತ್ಯ ಸುಖ ಸಿಕ್ಕೇ ಸಿಗ್ತದೆ. ಹಂದಿ, ನಾಯಿ ಮೊದಲಾದ ಪ್ರಾಣಿಗಳು ಏನು ಸಿಗಬೇಕು, ಏನು ತಿನ್ನಬಾರ್ದು ಅಂಥವೆಲ್ಲವನ್ನೂ ಅವರು ತಿಂದೇ ತಿಂತಾವು. ನೀಚ ಪ್ರಾಣಿಗಳು. ನಾವು ಹಾಗೆ ಬದುಕುವುದಾದರೆ ಅದರಿಂದ ನಮಗೇನು ಲಾಭ ಇದೆ ಅಂತ ಮಕ್ಕಳಿಗೆಲ್ಲ ಅದನ್ನು ಉಪದೇಶ ಮಾಡಿದರು. ಆ ದೇವೇಂದ್ರ ಸ್ವರ್ಗಲೋಕದ ರಾಜ ಜಯಂತಿ ಅಂತ ಒಬ್ಬಳನ್ನ ಮದುವೆ ಮಾಡಿಕೊಟ್ಟಿದ್ದ ಇವನಿಗೆ. ಒಂದ್ಸರಿ ಆ ದೇವೇಂದ್ರ ಈ ವೃಷಭದೇವನನ್ನು ಪರೀಕ್ಷೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಮಳೆನೇ ಬರೆಸಲಿಲ್ಲ. ಮಳೆ ಬರೆಸೋದು ದೇವ್ರ ಕೈಯಲ್ಲಿ ಇರ್ತದೆ, ಇಂದ್ರನ ಕೈಯಲ್ಲಿ. ಮಳೆ ಬರಲಿಲ್ಲ. ಆಗ ಈ ರಾಜ ವೃಷಭದೇವ ಇಂದ್ರನಿಗೆ ಸವಾಲು ಹಾಕುವಂತೆ ಮಳೆ ಬರೆಸಿಬಿಟ್ಟಿದ್ದ. ಅಷ್ಟಂತ ಪ್ರಭಾವ. ಹಾಗೆ ರಾಜ್ಯಭಾರಣ ಮಾಡಿದ್ದ, ಅದೇ ಥರ ತತ್ವೋಪದೇಶನೂ ಕೂಡ ಮಾಡಿದ. ಎರಡರಲ್ಲೂ ಅವನು ಹಿಂದುಳಿದವನಲ್ಲ. ದೀರ್ಘವಾದಂಥ ಒಂದು ಉಪದೇಶನೇ ಅವನು ಮಾಡಿದ್ದಿದೆ. ಗುರುವಿನಲ್ಲಿ, ಹರಿಯಲ್ಲಿ, ಎಲ್ಲರಲ್ಲೂ ಕೂಡ ಭಕ್ತಿ ಮಾಡಬೇಕು. ಯಾವ ಭಕ್ತಿಯನ್ನು ಮನುಷ್ಯ ಮರೆಯಬಾರದು. ಇಲ್ಲೊಂದು ಶ್ಲೋಕ ನೋಡ್ರಿ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀ ನ ಸಾಸ್ಯಾತ್. ನಾವಿವತ್ತು ಸಂಸಾರದಲ್ಲಿ ಬಂದು ಬಿದ್ದಿದ್ದೀವಲ್ಲ, ಸಂಸಾರದಲ್ಲಿ ಬಂದು ಬಿದ್ದಂಥ ನಮಗೆ ನಿವೃತ್ತಿಯ ಮಾರ್ಗವನ್ನು ತೋರಿಸ್ಬೇಕು. ತಂದೆಯಾದವನು ಮಗನಿಗೆ
ತಾಯಿಯಾದವನು ತನ್ನ ಮಗನಿಗೆ, ಗುರು, ಬಂಧು ಯಾರೇ ಆದರೂ ಆಪತ್ಕಾಲದಲ್ಲಿದ್ದವರಿಗೆ ಧರ್ಮವನ್ನು ಬೋಧನೆ ಮಾಡಬೇಕು. ಆ ಧರ್ಮವನ್ನು ಬೋಧನೆ ಮಾಡದೆ ಹೋದ್ರೆ ಅಂತ ತಂದೆ ಎಂಥ ತಂದೆ, ತಾಯಿ ಎಂಥ ತಂದೆ, ಅವರಿಂದ ಏನು ಉಪಯೋಗ? ಆದ್ರಿಂದ ಗೃಹಸ್ಥಾಶ್ರಮ ಬೇಡ ಅಂತಲ್ಲ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದರೂ ಕೂಡ ಏನು ಧರ್ಮಾಚರಣೆ ಆಗಬೇಕೋ ಆ ಧರ್ಮಾಚರಣೆಯನ್ನು ಮಾಡಲೇಬೇಕು. ಅದನ್ನು ಗುರು ಹಿರಿಯರಾದವರು ತಮ್ಮ ಮಕ್ಕಳಿಗೆ ಮಾಡಿಸಲೇಬೇಕು ಅಂತ ಅವನು ತನ್ನ ಮಕ್ಕಳಿಗೆಲ್ಲ ಉಪದೇಶ ಮಾಡಿದ. ಮುಂದೆ ಒಂದು ಕಾಲದಲ್ಲಿ ಅದನ್ನೆಲ್ಲ ಬಿಟ್ಟ, ಸಾಮ್ರಾಜ್ಯವನ್ನೆಲ್ಲ ಬಿಟ್ಟ. ಒಬ್ಬ ಪರಮ ಭಗವದ್ಭಕ್ತ ಭರತ ಅಂತಿದ್ದ, ಅವನ ಮಗ ಒಬ್ಬ. ಆ ಭರತನಿಗೆ ತನ್ನ ಸಾಮ್ರಾಜ್ಯವನ್ನೆಲ್ಲ ಒಪ್ಪಿಸಿದ. ಅದನ್ನು ಒಪ್ಪಿಸಿ ತಾನು ಇನ್ನು ದೇಶ ಸಂಚಾರ ಮಾಡ್ತೇನೆ, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತೇನೆ ಅಂತ ಹೊರಟುಬಿಟ್ಟ. ಎಲ್ಲ ಇದ್ದ ಬಂಗಾರ, ತನ್ನ ಸಂಪತ್ತು ಎಲ್ಲನೂ ಬಿಟ್ಟು ಹೊರಗೆ ಹೊರಟೋದ. ಹೇಗೆ ಹೊರಟ ಅಂದರೆ ದಿಗಂಬರನಾಗಿದ್ದು ಬಿಟ್ಟಿದ್ದ. ದಿಗಂಬರನಾಗಿದ್ದ, ತಲೆ ಕೂದಲು ಕೆದರ್ಕೊಂಡಿದ್ದ, ಹುಚ್ಚನಂತೆ ಕಾಣಿಸ್ತಾ ಇದ್ದ. ಸನ್ಯಾಸಿಯಾಗಿಬಿಟ್ಟ. ನೋಡ್ಲಿಕ್ಕೆ ಮೂರ್ಖರಂತೆ, ಕಿವುಡನಂತೆ, ಕುರುಡನಂತೆ, ಏನೋ ಪಿಶಾಚಿ ಹೊಕ್ಕಿದೇನೋ ಇವನ ಮೈಯಲ್ಲಿ ಅಂತ ಕಾಣಬೇಕು ಜನರಿಗೆ. ಆ ಥರ ಓಡಾಡ್ತಿದ್ದ. ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಿದ್ದ. ಅವನಿಗೆ ಜನ ತುಂಬ ಅವಮಾನ ಮಾಡಿದರು. ಹುಚ್ಚನಂತೆ ಜನರಿಗೆ, ಹುಚ್ಚರು, ಜನಸಾಮಾನ್ಯರೆಲ್ಲ ಹುಚ್ಚರೇ ಇರ್ತಾರೆ. ಅವರಿಗೆ ಇಂಥ ದೊಡ್ಡ ದೊಡ್ಡ ಸನ್ಯಾಸಿಗಳು, ಬೈರಾಗಿಗಳು ಕಂಡ್ರೆ ಅವರು ಹುಚ್ಚರಂತಲೇ ಕಾಣಿಸ್ತಾರೆ. ಅವರು ಒಳಗಿನ ಸತ್ವ ಇವರಿಗೆ ಗೊತ್ತಾಗೋದೆ. ಎಲ್ಲೆಲ್ಲೋ ಹೋಗ್ತಿದ್ದ. ಅಂಗಡಿಗಳು, ಸೈನಿಕರಿರೋ ಶಿಬಿರ, ಬೆಸ್ತರ ಹಳ್ಳಿಗಳು, ಗೊಲ್ಲರ ಹಳ್ಳಿ, ಎಲ್ಲೆಲ್ಲಿ ಹೋದ್ರೂ ಜನ ಅವನಿಗೆ ಹೆದರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಮೈ ಮೇಲೆ ಕಲ್ಲು ಹಾಕ್ತಿದ್ರು, ಹೊಲಸು ಅವನ ಮೇಲೆ ಎರಚ್ತಿದ್ರು, ಧೂಳು ಎರಚ್ತಿದ್ರು. ಇವನು ಮಾತ್ರ ಯಾವುದನ್ನು ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಪರಮಹಂಸ ಸನ್ಯಾಸಿ ಆದವನು ಹೇಗೆ ಬದುಕಬೇಕು ಅಂತ ಅಷ್ಟು ದೃಢವಾದ ಮನಸ್ಸಿನಿಂದ ಅದನ್ನೆಲ್ಲ ತೋರಿಸಿದ. ಅದ್ಭುತವಾದ ಸೌಂದರ್ಯ ಇತ್ತು. ಅವನನ್ನು ಜನ ಅವನಿಗೆ ಮುತ್ತಿ ತೊಂದರೆ ಕೊಟ್ಟರೆ ಅದು ಹೇಗಿತ್ತಂದರೆ, ಒಂದು ಆನೆಗೆ ನೊಣಗಳು ತೊಂದರೆ ಕೊಡ್ಲಿಕ್ಕೆ ಬರುವಂತೆ ಇತ್ತು. ಸರಿ, ಆನೆಗಳಿಗೆ ನೊಣಗಳು ತೊಂದರೆ ಕೊಟ್ಟರೆ ಅದು ಆಗ್ತದೇನು? ಆನೆಗೆ ಏನೂ ಆಗೋದಿಲ್ಲ. ಹಾಗೆ ಇವೊಂದು ಇತ್ತು. ಒಂದು ಅಜಗರ ವ್ರತ ಅಂತ ಒಂದು ವ್ರತ ಕೈಗೊಂಡಂತ. ಅದೇನು ಅಜಗರ ವ್ರತ ಅಂದರೆ, ಜ್ಞಾನಿಯಾದವನು ಹೇಗಿರ್ತಾನೆ ಅಂತದನ್ನೇ ನೋಡ್ಬೇಕು ನಾವು. ಅಜಗರ ಅಂದರೆ ಹೆಬ್ಬಾವು ಸಂಸ್ಕೃತದಲ್ಲಿ. ಉಳಿದ ಹಾವುಗಳು, ನಾಗರ ಹಾವು, ಕೆರೆ ಹಾವು ಅವೆಲ್ಲ ಬೇಟೆ ಆಡಲಿಕ್ಕಿಂತ ಅಲ್ಲಿ ಸಂಚಾರ ಮಾಡ್ತಿರ್ತಾವೆ ಚುರುಕಾಗಿ. ಹೆಬ್ಬಾವು ಭಾಳ ಸಂಚಾರ ಮಾಡೋದಿಲ್ಲ. ತಾನು ಒಂದೇ ಕಡೆ ಬಿದ್ದಿರ್ತದೆ. ಅಲ್ಲೇನು ಸಿಗ್ತದೋ ಅದನ್ನೇ ತಿಂತದೆ. ಇವನು ಒಂದು ಕಡೆ ಬಿದ್ದಿರ್ತಾನೆ, ತಿಂತಾನೆ, ಮಲಮೂತ್ರ ವಿಸರ್ಜನೆ ಮಾಡ್ತಾನೆ. ಅಲ್ಲೇ ಹೊರಡಾಡ್ತಾನೆ. ಮೈಗೆ ಹತ್ತಿದ ಮಲ ಎಲ್ಲ ಅಲ್ಲೇ ಬೆಳ್ಕೋತಿದ್ದ ಮೈಗೆ. ನೋಡ್ಲಿಕ್ಕೆ ಇವನು ನೋಡಿದ್ರು ತೀರಾ ಹುಚ್ಚ ಅನಿಸ್ಬೇಕು ಮನುಷ್ಯರಿಗೆ. ಆದರೆ ಅದೊಂದು ಅವನ ಪ್ರಭಾವ ಎಂಥದ್ದಿತ್ತು ಅಂದರೆ, ಅವನ ಮೈಯಿಂದ ಹೊರಟ ಮಲನೂ ಕೂಡ ಸುಗಂಧ ಭರಿತವಾಗಿತ್ತು. ಸುತ್ತಮುತ್ತಲಿನ 10 ಯೋಜನ ಅಂದರೆ ಸುಮಾರು 50-60 ಕಿಲೋಮೀಟರ್ ಸುತ್ತಳತೆಗೆ ಸುಗಂಧ ಪಸರಿಸ್ತಿತ್ತಂತೆ. ಕೆಲವು ಸರಿ ಜಿಂಕೆಯಂತೆ, ಕೆಲವು ಸರಿ ಯಾವುದೋ ಎತ್ತಿನಂತೆ, ಕಾಗೆಯಂತೆ, ಹೇಗೆಗೂ ಬದುಕ್ತಿದ್ದ. ತುಂಬ ವಿಚಿತ್ರವಾಗಿದ್ದ. ಬೇಕಾದಷ್ಟು ಸಿದ್ಧಿಗಳು, ಪವಾಡಗಳನ್ನೆಲ್ಲ ಮಾಡಿಸೋ ಶಕ್ತಿ ಇತ್ತು ಅವನಿಗೆ. ಆದರೆ ಅದು ಯಾವುದನ್ನು ಕೂಡ ಅವನು ಮಾಡಲಿಲ್ಲ. ವಿರಕ್ತನಾಗಿ ಬದುಕಿದ. ಯೋಗಿಯಾದವನು ಪವಾಡಗಳನ್ನ ಇತ್ಯಾದಿಗಳನ್ನು ಮಾಡಿ ಜನರನ್ನು ತನ್ನ ಹತ್ರ ಅವನು ಸೆಳೆದುಕೊಂಡು ಇದನ್ನು ಮಾಡಬಾರದು ಅಂತ ಅವನು ಅಭಿಪ್ರಾಯ ಪಡ್ತಿದ್ದ. ಅದನ್ನು ಸಾಧಾರಣ ಯೋಗಿಗಳಿಗೆಲ್ಲ ತೋರಿಸಿದ. ಏಕದಾತು ಕಾಂಕಟ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಎದೃಚ್ಛಯ ಉಪಗತಃ ಕುಟಾಚಲೋಪವನೇ. ಅಲ್ಲಿ ಸಂಚಾರ ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ಬಂದ ಅವನು. ಅದರಲ್ಲೂ ದಕ್ಷಿಣ ಭಾಗದ ಕರ್ನಾಟಕಕ್ಕೆ ಹೋದ. ಅಲ್ಲಿ ಕೊಡಚಾದ್ರಿ ಅಂತ ಇದೆ. ಆ ಕೊಡಚಾದ್ರಿಗೆ ಹೋದ. ಅಲ್ಲಿ ಮೌನವಾಗಿರಬೇಕು ಅಂತ ಅವನದೊಂದು ಆಲೋಚನೆ. ಹೇಗಿದ್ದ ಅಂತಂದ್ರೆ, ಜನ ಕೆಲವು ಸರಿ ಮಾತಾಡಿಸ್ತಾರೆ. ಜನ ಮಾತಾಡಿಸ್ತಾರೆ ಅಂತ ಹೇಳಿ ಬಾಯಿಯೊಳಗೆ ಕಲ್ಲು ಹಾಕೊಂಡು ಕೂತು ಬಿಟ್ಟಿರ್ತಿದ್ದ. ಮಾತಾಡ್ಲಿಕ್ಕೆ ಹೋದ್ರೆ ಮಾತೇ ಬರೋದಿಲ್ಲ. ಬಾಯಿ ಇಡೀ ತುಂಬ ಕಲ್ಲು ಹಾಕೊಂಡಿದ್ರೆ, ನಾವು ಊಟ ಮಾಡ್ತಾ ಕೂತಿದ್ದಾಗ ಬಾಯಿ ತುಂಬಿದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ತಲೆ ಕೂದಲು ಕೆದರ್ಕೊಂಡು ಸಂಚಾರ ಮಾಡಿದ. ನಾನು ಒಬ್ರು ಜ್ಯೇಷ್ಠ ವಿದ್ವಾಂಸರನ್ನು ನೋಡಿದ್ದೆ, ಹಿರಿಯ ವಿದ್ವಾಂಸರೊಬ್ಬರು.
ಅವರು ಮೊದಲು ಒಂದು ಸಂಸ್ಕೃತ ಕಾಲೇಜಿನಲ್ಲಿ ವಿದ್ವಾಂಸರಾಗಿದ್ದು ನಿವೃತ್ತರಾದವರು. ಮುಂದೆ ಅವರ ಪತ್ನಿ ತೀರ್ಕೊಂಡ ಮೇಲೆ ಇವರು ಎಲ್ಲಿಯೂ ಯಾರ್ದು ಭೇಟಿಗೆ ಹೋಗೋದಿಲ್ಲ. ಯಾವ ಸ್ವಾಮಿಗಳ ಭೇಟಿಯೂ ಬೇಡ, ಯಾವ ದೇವಸ್ಥಾನದ ಭೇಟಿಯೂ ಬೇಡ, ಯಾರಾದರೂ ₹1 ದಕ್ಷಿಣೆ ಕೊಟ್ಟರೆ ಅದೂ ಬೇಡ. ತನ್ನ ಅಡಿಗೆ ತಾನೇ ಮಾಡ್ಕೊಳ್ಳೋದು. ಸೊಸೆ ಇದ್ಲು, ಅದನ್ನು ಅವ್ರ ಸೊಸೆ ಕೈಯಿಂದ ಊಟ ಮಾಡ್ತಿರ್ಲಿಲ್ಲ. ಅಷ್ಟು ವಿರಕ್ತರಾಗಿ ಬದುಕಿದ್ರು. ಕೆಲವು ಸರಿ ಸಾಕಾಗಿ ಅಲ್ಲಿ ಮನೆ ಕಂಪೌಂಡ್ನಲ್ಲಿ ಸಂಚಾರ ಮಾಡ್ತಿದ್ರು. ತಲೆ ಕೆಳಗೆ ಹಿಂಗೆ ಮಾಡ್ಕೊಂಡು ಓಡಾಡ್ತಿದ್ರು. ಅವ್ರು ನನಗೆ ನಾನು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ದು, ಯಾಕೆ ಅಂತ ಕೇಳಿದರೆ ಸ್ವಲ್ಪ ತಲೆ ಎತ್ತಿದ್ರು ಆ ಕಡೆ ಈ ಕಡೆ ಇದ್ದವರು. ಹೇಗಿದ್ದೀರಿ, ಊಟ ಆಯ್ತಾ, ಸಾಯಂಕಾಲದ ಉಪಹಾರ ಆಯ್ತಾ, ಪಾನೀಯ ಆಯ್ತಾ, ಸೊಸೆ ಹೇಗಿದ್ದಾಳೆ, ಮಗ ಹೇಗಿದ್ದಾನೆ, ನಿಮ್ಮ ಆರೋಗ್ಯ ಹೇಗಿದೆ, ಮಾತುಕತೆ ಪ್ರಾರಂಭ. ಅವ್ರಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ದಿವಸಕ್ಕೆ 10-12 ತಾಸು ಜಪ ತಪ ಇದರಲ್ಲೇ ಮುಳುಗಿರ್ತದೆ. ಬೇರೆ ಯಾವ್ದಾದ್ರು ಪ್ರದೇಶಕ್ಕೆ ಬರ್ತೀರಾ ಅಂತ ಕೇಳಿದೆ. ನಮ್ಮ ಊರಿಗೆ ಯಾವಾಗ ಕರ್ಕೊಂಡು ಹೋದ್ರು ಬರ್ತೀರಾ ಅಂತ. ಅವ್ರು ಕೇಳಿದ್ರೆ ಯಾಕೆ ಬರ್ಬೇಕು, ನಾನು ನಿಮ್ಮ ಊರಿಗೆ ಬಂದು ಏನು ಮಾಡ್ಬೇಕಾಗಿದೆ, ನಿನಗೇನು ಪ್ರವಚನ ಮಾಡಬೇಕಾ, ಪಾಠ ಮಾಡಬೇಕು, ನನಗೆ ಏನು ಮಾಡೋದ್ರಲ್ಲೂ ಆಸಕ್ತಿ ಇಲ್ಲ, ಎಲ್ಲ ಮಾಡಿ ಮುಗಿಸಿದ್ದೇನೆ, ಇನ್ನು ಭಗವಂತನ ಧ್ಯಾನದಲ್ಲಿ ಇದ್ದೇನೆ, ಪ್ರವಚನ ಮಾಡಬೇಕಾದ ಅಗತ್ಯವೂ ಇಲ್ಲ. ಉಡುಪಿ ಕ್ಷೇತ್ರಕ್ಕೆ ಹೋದರೆ ಅಲ್ಲಿಯೂ ಹೋಗ್ಬೇಕಂತ ನನಗೆ ಅನಿಸೋದಿಲ್ಲ. ಹೋದರೆ ದೇವರಿಗೆ ನಮಸ್ಕಾರ ಮಾಡಿ ಬಂದುಬಿಡ್ತೇನೆ. ಯಾರ್ಯಾರು ಸ್ವಾಮಿಗಳು ನನಗೇನು ಶಾಲು ಹೊಲಿಸಿ ಸನ್ಮಾನ ಮಾಡಿದರೆ ಅದನ್ನು ಸ್ವೀಕಾರ ಮಾಡೋದು. ಸ್ವಯಂ ಪಾಕ, ನನ್ನ ಅಡಿಗೆ ನಾನೇ ಊಟ ಮಾಡೋದು ಅಂತ ಅಷ್ಟು ಕಟ್ಟುನಿಟ್ಟಾಗಿ ಬದುಕಿದವರು. ಇಂಥ ಕೆಲವು ಸನ್ಯಾಸಿಗಳು ಮುಸಲ್ಮಾನ್ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಕೂಡ ಇದ್ದರು ಅಂತ ಅನ್ನೋದನ್ನೆಲ್ಲ ಬೇರೆ ಬೇರೆ ಕಡೆ ನಾನು ಓದಿದ್ದೇನೆ. ಬೇರೆ ಬೇರೆ ಮತದ ಗ್ರಂಥಗಳನ್ನು ಓದಿದಾಗ ಮೈಗೆಲ್ಲ ಹಗ್ಗ ಬಿಗಿದ್ಕೊಂಡು ಕೂತ್ಕೊಂಡ್ಬಿಡು, ಚಲನೆನೇ ಇರಬಾರ್ದು. ಆಳವಾದ ಪ್ರದೇಶದಲ್ಲಿ ಬಿದ್ದಿರೋರು, ಸರಿಯಾದ ಬೆಳಕು ಗಾಳಿ ಇಲ್ಲದಿರೋ ಪರಿಸರದಲ್ಲಿ ಕೂತು ಬಿಡೋರು, ಯಾರೂ ಜನ ಬಂದು ಭೇಟಿ ಮಾಡಬಾರ್ದು. ಇಲ್ಲೇ ಬಾಗಲಕೋಟೆ ಇತ್ಯಾದಿ ಕೆಲವು ಪ್ರದೇಶಗಳಲ್ಲಿ ಸಂತರು ಮೊದಲಾದವರು ಬನ್ನಿ ಅಂತ ಕರೆದ್ರೆ ಬಂದವ್ರನ್ನ ಬೈದು ಬಿಡೋದು. ಗೊತ್ತಿದೆ ನಿಮಗಿದೆಲ್ಲ. ಬೈದು ಓಡಿಸ್ಬಿಡೋದು. ಏನಾದ್ರು ಬೇಕಾದ್ರೆ ಅಂಗಡಿಗೆ ಕೈ ಹಾಕಿದ್ರೆ ಅಂಗಡಿಯವನಿಗೆ ಅವ್ರು ಪರಮಾನಂದ, ನಮ್ಮ ಅಂಗಡಿಗೆ ಈ ಬೈರಾಗಿ ಕೈಯಲ್ಲಿ ಕೈ ಹಾಕಿದ್ರು ನಮಗೊಂದು ಲಾಭ ಅಂತೇಳಿ. ಯಾರು ಕರೆದ್ರೆ ಹೋಗೋರಲ್ಲ, ಇಂಥವರೆಲ್ಲ ಎಲ್ಲ ಕಡೆ ಇದ್ದೇ ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅಂತೂ ತಲೆ ಕೂದಲು ಕೆರೆದುಕೊಂಡು ಸಂಚಾರ ಮಾಡಿದ. ಒಂದು ದಿವಸ ದೊಡ್ಡ ಕಾಡ್ಗಿಚ್ಚು ಹತ್ತಿತು. ಕಾಡ್ಗಿಚ್ಚು ಹತ್ತಿದಾಗ ಆ ಕಾಡ್ಗಿಚ್ಚಿನೊಳಗೆ ಅವನು ಸುಟ್ಟು ಹೋಗಿಬಿಟ್ಟ. ಸುಟ್ಟು ಹೋದಂತೆ ತೋರಿಸಿಕೊಂಡ. ಇಂಥ ವಿಲಕ್ಷಣವಾದ ಆಚಾರ ವಿಚಾರ ತೋರಿಸಿದವನು. ಅವನನ್ನು ಕೆಲವರು ತಪ್ಪು ತಿಳಿದವರಿದ್ದರು, ಅದು ವಿಚಾರ ಬೇರೆ. ಆದರೆ ಅವನು ಮಾತ್ರ ನಿಜವಾದ ಬೈರಾಗಿ ಹೇಗಿರಬೇಕು ಅಂತ ಅನ್ನೋದನ್ನು ತೋರಿಸಿತ್ತು. ಗಾಯಂತಿ ಯತ್ರತ್ಯ ಜನಾ ಮುರಾರೇಹೇ ಕರ್ಮಾಣಿ ಭದ್ರಾಣಿ ಅವತಾರಯಂತಿ. ಕೆಲವರು ಅವನ ಈ ಕರ್ಮಗಳನ್ನು ನಿಂದನೆ ಮಾಡ್ತಾರೆ, ಕೆಲವರು ಪ್ರಶಂಸೆ ಮಾಡಿಯೂ ಮಾಡ್ತಾರೆ. ಎಲ್ಲ ಜಗತ್ತಿನಲ್ಲಿ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ನಮ್ಮಂಥ ಸಾಮಾನ್ಯರಿಗೂ ನಿಂದಕರು ಸಿಗ್ತಾರೆ, ಹೊಗಳುವವರು ಸಿಗ್ತಾರೆ, ಎಲ್ಲ ಥರ ಇದ್ದೇ ಇರ್ತದೆ. ಅಲ್ಲೇ ಕೊನೆಗೆ ಈ ಶ್ಲೋಕ ಬಂದದ್ದು. ಜನಕ್ಕೆ ತತ್ವೋಪದೇಶ ಮಾಡಿದಂಥ ಋಷಭದೇವನಿಗೆ ನಮಸ್ಕಾರ. ಲೋಕಸ್ಯ ಯಃ ಕರುಣಯ ಅಭಯಂ ಆತ್ಮಲೋಕಮಾಖ್ಯಾನ್ ನಮೋ ಭಗವತೆ ಋಷಭಾಯ ತಸ್ಮೈ ಅಂತ ಋಷಭ ನಾಮಕ ಭಗವಂತನ ಸ್ತೋತ್ರ ಬಂದಿರುವುದು ಇಲ್ಲೇನೆ. ಅದರೊಂದಿಗೆ ಈ 5ನೇ ಸ್ಕಂದದ 6ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ದರ್ಶಕನಂತ ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವುದು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.